ಸೊ ಪರಲೋಕನ ಮೇಲಿಂದ ಕೆಳಗಡೆ ಬರಲಿ ಅಂತ ಹೇಳಿದ ಒಬ್ಬರೇ ಯಾರು? ಯೇಸು ಸ್ವಾಮಿ ಒಬ್ಬರೇ. ಇನ್ನು ಮಿಕ್ಕಿದವರೆಲ್ಲರೂ ಹೇಗಾದರೂ ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ನೋಡಿ, ನಮ್ಮ ಸಂದೇಶ ಎಲ್ಲ ಹೆಂಗೆ ಗೊತ್ತಾ? ಹಸ್ಬೆಂಡ್ ಕನೆಕ್ಟೆಡ್ ಆಗಿರ್ತೈತೆ, ವೈಫ್ ಕನೆಕ್ಟೆಡ್ ಆಗಿರ್ತೈತೆ, ಪ್ರಮೋಷನ್ ಕನೆಕ್ಟೆಡ್ ಆಗಿರ್ತೈತೆ, ಕೆಲ್ಸಕ್ಕೆ ಕನೆಕ್ಟೆಡ್ ಆಗಿರ್ತೈತೆ, ಬಿಸ್ನೆಸ್ ಕನೆಕ್ಟೆಡ್ ಆಗಿರುತ್ತೆ, ದುಡ್ಡು ಹೇಗೆ ಬರೋದು ಅನ್ಸೋದು ಕನೆಕ್ಟೆಡ್ ಆಗಿರುತ್ತೆ, ಜಾಗ ತೊಗೊಳ್ಳೋದು ಹೆಂಗೆ. ನಾನೇನು ಹೇಳ್ತೀನಿ ಅಂದರೆ ಎಲ್ಲನೂ ಕನೆಕ್ಟೆಡ್ ಆಗಿದೆ, ಓಕೆ. ಆದರೆ ಸತ್ಯವೇದ ಏನು ಹೇಳುತ್ತೆ ಅಂದರೆ, ನೀವು ದೇವರ ರಾಜ್ಯಕ್ಕಾಗಿ ತವಕ ಪಡ್ರಿ, ಅದೆಲ್ಲ ನಿಮ್ಗೆ ಸಿಕ್ಬಿಡ್ತೈತೆ. ಸೊ ಇದೊಂದು ಪ್ಯಾಕೇಜು. ಎಲ್ಲಿ ಸಂತೋಷ ಇದೆಯೋ, ಎಲ್ಲಿ ಉಲ್ಲಾಸ ಇದೆಯೋ ಅದೇ ಉಜ್ಜೀವನ, ಅಳಿಸೋದಲ್ಲ ಉಜ್ಜೀವನ. ನೋಡಿ, ಅದೇ ನಾನು ಹೇಳಿದೆ, ನಿಮಗೆ 100 ಪ್ರಾಬ್ಲಮ್ ಇರ್ಬೋದು, ಆದರೆ ಒಂದು ದಿನ ಬರುತ್ತೆ ಆ 100 ಹೊಲ್ಟೋಗುತ್ತೆ, ನೀವು ಮಾತ್ರ ನಿಂತಿರ್ತೀರ. ಸೊ ಶಿಷ್ಯರು, ಪೌಲನು, ಯೇಸು ಸ್ವಾಮಿ ಎಲ್ಲರೂ ಪರಲೋಕ ರಾಜ್ಯದ ಬಗ್ಗೆ ಮಾತಾಡಿದ್ರು. ಇವತ್ತು ನಾವು ಅಧಿಕವಾಗಿ ಮಾತಾಡೋದು ಪರಲೋಕದ ಬಗ್ಗೆ. ಪರಲೋಕ ಬೇರೆ, ಪರಲೋಕ ರಾಜ್ಯ ಬೇರೆ. ಅದಕ್ಕೆ ಪೌಲನು ಹೇಳ್ತಾನೆ, ನಾನು ಪರಲೋಕಕ್ಕೆ ಹೋಗೋದ ಬಗ್ಗೆ ಮಾತಾಡಲ್ಲಪ್ಪ, ನಾನು ಇಲ್ಲಿರಬೇಕು, ಶರೀರದಲ್ಲಿ ನಿಮ್ಮ ಜೊತೆ ಇರೋದು ಭಾಳ ಭಾಳ ಅವಶ್ಯ. ಸೊ ಎಲ್ಲರೂ ಹೆಂಗಾದರೂ ಎಸ್ಕೇಪ್ ಆಗಿ ಪರಲೋಕಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡಬೇಡಿ. ಪರಲೋಕ ರಾಜ್ಯನ ಈ ಭೂಮಿಯಲ್ಲಿ ಕಟ್ಟಬೇಕು, ಅನೇಕ ರಕ್ಷಣೆ ಹೊಂದಬೇಕು, ಅನೇಕರು ದೇವ್ರ ಕಡೆ ತಿರುಗಬೇಕು, ಇನ್ನೂ ದೇವ್ರಿಗಾಗಿ ನಾನು ಏನಾದರೂ ಮಾಡಬೇಕು ಅನ್ನೋ ಆಸೆ ನಿನಗೆ ಬಂದುಬಿಟ್ರೆ ದೇವ್ರು 100ರಷ್ಟು ನಿನ್ನ ಆಶ್ವಾಸ್ತಾರೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಮೆನ್. ಮತ್ತಾಯನಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯ 33ನೇ ವಾಕ್ಯದಿಂದ ನಾವು ಪ್ರಾರಂಭಿಸೋಣ. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 6 ವರ್ಸ್ 33. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವುವು. ಮೊದಲು ಸೀಕ್ ಕಿಂಗ್ಡಮ್ ಫಸ್ಟ್. ದೇರ್ ಆರ್ ಪೀಪಲ್ ಹೂ ಸೀಕ್ ಕಿಂಗ್. ರಾಜನನ್ನು ಹುಡ್ಕೋದಕ್ಕೆ ತುಂಬ ಜನ ಇದ್ದಾರೆ, ಅದರ ರಾಜ್ಯನ ಹುಡ್ಕೋದಕ್ಕೆ ಸ್ವಲ್ಪ ಜನ ಮಾತ್ರನೇ ಇರೋದು. ಆದರೆ ಸತ್ಯವೇದದಲ್ಲಿ ರಾಜ್ಯದ ಬಗ್ಗೆ, ಕಿಂಗ್ಡಮ್ ಆಫ್ ಗಾಡ್ ಬಗ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ಈ ಕಿಂಗ್ಡಮ್ ಆಫ್ ಗಾಡಿಂದ, ದೇವರ ರಾಜ್ಯದಿಂದ ಎಷ್ಟೆಲ್ಲ ಆಶೀರ್ವಾದಗಳಿದೆ ಅನ್ನೋದನ್ನೇ ಇವತ್ತು ನಾವು ಸ್ವಲ್ಪ ನೋಡೋಣ. ಮತ್ತಾಯನಿಗೆ ಬರೆದ ಪುಸ್ತಕ 13:11. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 13 ವರ್ಸ್ 11. ಅದಕ್ಕಾತನು ಅವರಿಗೆ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ. ಪರಲೋಕ ರಾಜ್ಯ ಬೇರೆ, ಪರಲೋಕ ಬೇರೆ. ಸೊ ಯೇಸು ಸ್ವಾಮಿ ಏನು ಹೇಳಿದ್ರು? ಮನ ತಿರುಗಿರಿ, ಪರಲೋಕ ರಾಜ್ಯ ಸಮೀಪವಾಗಿದೆ. ಸೊ ನಾವೇನು ಅಂದ್ಕೊಂಡ್ಬಿಟ್ವಿ ಅಂದರೆ, ಮನ ತಿರುಗಿರಿ, ಬೇಗ ಪರಲೋಕಕ್ಕೆ ಹೋಗ್ಬೋದು. ಸೊ ಎಲ್ಲ ಪ್ರೀಚರ್ಸು ಹೇಗಾದರೂ ಮಾಡಿ ಒಂದು ವಿಶ್ವಾಸಿನ ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಲೇ ಪ್ರಯತ್ನ ಪಡ್ತಾರೆ. ಆದರೆ ಒಬ್ಬೊಬ್ಬರು ಮಾತ್ರ ಈ ಲೋಕದಲ್ಲಿ ಬಂದು ಹೇಳಿದ್ರು, ನಿನ್ನ ರಾಜ್ಯವು ಬರಲಿ ಅಂತ. ಸೊ ಪರಲೋಕನ ಮೇಲಿಂದ ಕೆಳಗಡೆ ಬರಲಿ ಅಂತ ಹೇಳಿದ ಒಬ್ಬರೇ ಯಾರು? ಯೇಸು ಸ್ವಾಮಿ ಒಬ್ಬರೇ. ಇನ್ನು ಮಿಕ್ಕಿದವರೆಲ್ಲರೂ ಹೇಗಾದರೂ ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ನಾವು ಒಂದೊಂದು ಚೆನ್ನಾಗಿ ತಿಳ್ಕೊಬೇಕು. ಪರಲೋಕ ಬೇರೆ, ಪರಲೋಕ ರಾಜ್ಯ ಬೇರೆ. ಐ ಮೀನ್, ಸೊ ಇದರ ರಹಸ್ಯಗಳ ಬಗ್ಗೆ ಇವತ್ತು ನಾವು ನೋಡೋಣ. ಓಕೆ, ಇವತ್ತು ಸಭೆಗಳು ಸಂತೈಸುವ ಸಂದೇಶ, ಆಶೀರ್ವಾದದ ಸಂದೇಶ, ದೇವರು ಹೇಗಾದರೂ ಅದ್ಭುತ ಮಾಡ್ತಾರೆ, ನಿಮಗೆ ದುಡ್ಡು ಬರುತ್ತೆ, ಪ್ರಮೋಷನ್ ಸಿಗುತ್ತೆ, ಇದೆಲ್ಲ ಮಾತಾಡೋದು ಒಳ್ಳೆಯದೇ. ನಾನೇನು ಹೇಳ್ತೀನಿ ಅಂದರೆ, ಇದೆಲ್ಲ ಒಳ್ಳೆಯದು, ಎಲ್ಲರೂ ಹೇಳಿ. ಆದರೆ ಸತ್ಯವೇದ ಏನು ಹೇಳುತ್ತೆ ಅಂದರೆ, ವೆನ್ ಯು ಸೀಕ್ ದ ಕಿಂಗ್ಡಮ್ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಗಿವನ್ ಟು ಯು. ಸೊ ಒಂದನ್ನು ಹುಡುಕಿದ್ರೆ ಇದೆಲ್ಲ ನಿಮಗೆ ಕೊಡ್ತೀನಿ ಅಂತ ದೇವರು ವಾಗ್ದಾನ ಮಾಡ್ತಾರೆ. ಸೊ ಎಲ್ಲ ಸಂದೇಶಗಳು ಮುಖ್ಯ. ನೋಡಿ, ನಮ್ಮ ಸಂದೇಶ ಎಲ್ಲ ಹೆಂಗೆ ಗೊತ್ತಾ? ಹಸ್ಬೆಂಡ್ ಕನೆಕ್ಟೆಡ್ ಆಗಿರ್ತೈತೆ, ವೈಫ್ ಕನೆಕ್ಟೆಡ್ ಆಗಿರ್ತೈತೆ, ಪ್ರಮೋಷನ್ ಕನೆಕ್ಟೆಡ್ ಆಗಿರ್ತೈತೆ, ಕೆಲ್ಸಕ್ಕೆ ಕನೆಕ್ಟೆಡ್ ಆಗಿರ್ತೈತೆ, ಬಿಸ್ನೆಸ್ ಕನೆಕ್ಟೆಡ್ ಆಗಿರುತ್ತೆ, ದುಡ್ಡು ಹೇಗೆ ಬರೋದು ಅನ್ಸೋದು ಕನೆಕ್ಟೆಡ್ ಆಗಿರುತ್ತೆ, ಜಾಗ ತೊಗೊಳ್ಳೋದು ಹೆಂಗೆ. ನಾನೇನು ಹೇಳ್ತೀನಿ ಅಂದರೆ ಎಲ್ಲನೂ ಕನೆಕ್ಟೆಡ್ ಆಗಿದೆ, ಓಕೆ. ಆದರೆ ಸತ್ಯವೇದ ಏನು ಹೇಳುತ್ತೆ ಅಂದರೆ, ನೀವು ದೇವರ ರಾಜ್ಯಕ್ಕಾಗಿ ತವಕ ಪಡ್ರಿ, ಅದೆಲ್ಲ ನಿಮ್ಗೆ ಸಿಕ್ಬಿಡ್ತೈತೆ. ಸೊ ಇದೊಂದು ಪ್ಯಾಕೇಜು. ಸೊ ಒಂದೊಂದೇ ನೋಡಿ, ನಮ್ಮ ಜೀವಮಾನವೆಲ್ಲ, ನಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ ಎಲ್ಲ ಏನು ಗೊತ್ತಾ? ಪಾಸ್ಟರ್, ಮಗನ ಮದುವೆ ಆಗಬೇಕು, ಪ್ರೇಯರ್ ಮಾಡಿ. ಮಗಳಿಗೆ ಮದುವೆ ಆಗಬೇಕು, ಪ್ರೇಯರ್ ಮಾಡಿ. ಅದಾಗಿದ್ದ ತಕ್ಷಣ, ಪಾಸ್ಟರ್ ಮದುವೆ ಆಗಿ ತುಂಬ ದಿವಸ ಆಯಿತು, ಮಕ್ಕಳಾಗಬೇಕು, ಪ್ರೇಯರ್ ಮಾಡಿ. ಅದಾಗಿದ್ದ ತಕ್ಷಣ ಪ್ರಾರ್ಥನೆ ಆಗಿ ಮಕ್ಕಳಾಗಿದ್ದ ತಕ್ಷಣ ನೆಕ್ಸ್ಟ್ ಪ್ರಾರ್ಥನೆ, ಪಾಸ್ಟರ್ ಮಗನಿಗೆ ಮೊಮ್ಮಗನಿಗೆ ಒಂದು ಒಳ್ಳೆ ಅಡ್ಮಿಷನ್ ಸಿಗಬೇಕು, ಪ್ರೇಯರ್ ಮಾಡಿ. ಅವನು ಬೆಳೀತಾನೆ,
ಅಡ್ಮಿಷನ್ ಸಿಕ್ಬಿಡ್ತು, ಅವ್ನು ಬೆಳಿತಾನೆ. ತಿರ್ಗಿ ಅವ್ನ ಮಗನಿಗೆ ಸ್ವಲ್ಪ ಪ್ರೇಯರ್ ಮಾಡಿ, ಯಾಕೆ ಗೊತ್ತಾ, ಅವ್ನಿಗೆ ಮದುವೆ ಆಗಬೇಕು, ಸೊ ತಿರ್ಗಿ ಮಕ್ಕಳಾಗಬೇಕು. ಸೊ ನಮ್ಮ ಸೈಕಲ್, ನಮ್ಮ ರೊಟೀನಲ್ಲೇ ಹೇಗಿದೆ ಅಂದರೆ, ಇವನು ಮದುವೆ ಆಗಬೇಕು, ಮಕ್ಕಳಾಗಬೇಕು, ತಿರ್ಗಿ ಸ್ಕೂಲ್ಗೆ ಹೋಗ್ಬೇಕು, ತಿರ್ಗಿ ಇವನು ಮದುವೆ ಆಗಬೇಕು, ಮಕ್ಕಳಾಗಬೇಕು, ತಿರ್ಗಿ ಕಾಲೇಜ್ಗೆ ಹೋಗ್ಬೇಕು, ಸ್ಕೂಲ್ಗೆ ಹೋಗ್ಬೇಕು. ಸೊ ಫುಲ್ ನಮ್ಮ ರೊಟೀನಲ್ಲೇ ಹೇಗಿದೆ ಅಂದರೆ, ಬೇರೆ ನಾವು, ನಮ್ಮ ಫ್ಯಾಮ್ಲಿ, ನಮ್ಮ ಮಕ್ಕಳು. ನೋಡಿ, ರಾಜ್ಯಕ್ಕಾಗಿ ತವಕ ಪಡೋರು ಇವತ್ತು ಸ್ವಲ್ಪ ಜನ ಮಾತ್ರನೇ. ಸತ್ಯವೇದ ಏನು ಹೇಳುತ್ತೆ ಅಂದರೆ, ದೇವರ ರಾಜ್ಯಕ್ಕಾಗಿ ತವಕ ಪಡಿ, ಆಗ ಇವುಗಳೆಲ್ಲ ನಿಮಗೆ ಕೊಟ್ಬಿಡ್ತಾರಂತೆ. ಸೊ ದೇವರನ್ನು ಹುಡುಕೋ ಜನ ತುಂಬ ಜನ ಇದ್ದಾರೆ, ಆದರೆ ರಾಜ್ಯವನ್ನು ಹುಡುಕೋ ಜನ ಸ್ವಲ್ಪ ಕಡಿಮೆ. ಅದಕ್ಕೇ ಸತ್ಯವೇದ ರಾಜ್ಯದ ಬಗ್ಗೆ ಏನು ಹೇಳುತ್ತೆ ಅನ್ನೋದನ್ನು ಇವತ್ತು ನಾವು ಸ್ವಲ್ಪ ನೋಡೋಣ. ಓಕೆ, ಸೊ ಇವತ್ತು ನಮ್ಮ ಮೇಯ್ನ್ ಫೋಕಸ್ ಏನಂದರೆ, ಈ ಲೋಕದಲ್ಲಿ ಬಾಳಿ ಬದುಕಿದ ತಕ್ಷಣ ಸತ್ತರೆ ನಾವು ಪರಲೋಕಕ್ಕೆ ಹೋಗ್ಬೇಕು, ಸತ್ತರೆ ನಾವು ಪರಲೋಕಕ್ಕೆ ಹೋಗ್ಬೇಕು. ನೋಡಿ, ಇವತ್ತೆಲ್ಲರೂ ಯಾಕೆ ಇಷ್ಟಪಡ್ತಾರೆ ಗೊತ್ತಾ ಪರಲೋಕಕ್ಕೆ ಹೋಗ್ಬೇಕು ಅಂತ? ನಮ್ಮ ಸಂದೇಶ ಎಲ್ಲನೂ ಪರಲೋಕ ಹೇಗಿದೆ, ಪರಲೋಕದಲ್ಲಿ ಹೊಟ್ಟೆ ಹಸಿವಿರೋದಿಲ್ಲ, ಪರಲೋಕದಲ್ಲಿ ನಾವು ನಡೆಯೋ ಬೀದಿ ಎಲ್ಲ ಹೆಂಗಿದೆ, ಎಲ್ಲ ಗೋಲ್ಡನ್ ಸ್ಟ್ರೀಟು, ಅಲ್ಲಿ ಬಂದ್ಬಿಟ್ಟು ಹಸಿವೆ ಇರೋದಿಲ್ಲ, ಅಲ್ಲಿ ಕಣ್ಣೀರು ಇರೋದಿಲ್ಲ, ಅಲ್ಲಿ ಸಂಪಾದನೆ ಮಾಡಬೇಕಾಗಿದ್ದಿಲ್ಲ, ಅಲ್ಲಿ ಸೂಪರಾದ ಜಾಗ, ಅಲ್ಲಿ ಯಾವಾಗಲೂ ಸಂತೋಷ ಇರುತ್ತೆ, ಅಲ್ಲಿ ಯಾವಾಗಲೂ ಅಲ್ಲೆಲ್ಲೂ ಇರುತ್ತೆ, ಹಾಡು ಇರುತ್ತೆ, ಯಾವಾಗಲೂ ಖುಷಿಯಾಗಿರ್ಬೋದು, ಸಂತೋಷವಾಗಿರೋ. ಇದ್ರ ಬಗ್ಗೆನೇ ಜಾಸ್ತಿ ಹೇಳಿದ ತಕ್ಷಣ ನಮಗೇನಾಗೋಯ್ತು, ಹೇಗಾದರೂ ಮಾಡಿ ಪರಲೋಕಕ್ಕೆ ಹೋಗ್ಬೇಕು. ಯಾರೋ ಒಬ್ರು ಹೇಳ್ತಾರೆ, ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ನಮ್ಮ ಮನೆಗೆ ಬಂದ್ಬಿಡು ಅಂತ ಯಾರೋ ಒಬ್ಬರು ಒಂದು ಒಳ್ಳೆ ಆಫರ್ ಕೊಡ್ತಾರೆ. ನಾವು ಮಕ್ಕಳನ್ನ ಬಿಟ್ಬಿಟ್ಟು ಹೋಗ್ಬಿಡ್ತೀವ? ಆ ಥರ ಬಿಟ್ಬಿಟ್ಟು ಹೋಗ್ಬಿಟ್ರೆ ಏನು ಹೇಳ್ತೀವಿ? ಇವ್ರ ಥರ ಮೋಸ ಯಾರೂ ಇಲ್ಲ. ಯಾಕೆ? ಮಕ್ಕಳಿರ್ತಾರೆ, ಸೊ ಜವಾಬ್ದಾರಿ ಇದೆ. ಸೊ ನಮಗೆ ಒಳ್ಳೆ ಆಫರ್ ಸಿಕ್ಕಿದ್ರೆ ನಾವೇನು ಮಾಡೋದಿಲ್ಲ, ಹೋಗಲ್ಲ. ಆದರೆ ಹೋಗೋಕ್ಕೇನಿದೆ, ಆಸೆ ಇದೆ. ಆದರೆ ನಾನು ಇಲ್ಲಿರೋದು ಏನಿದೆ, ಅವಶ್ಯಕತೆ ಇದೆ. ಪ್ರೈಸ್ ದಿ ಲಾರ್ಡ್. ಸೊ ಪೌಲನ್ ಒಂದು ಮಾತು ಹೇಳ್ತಾನೆ ನೋಡಿ, ಫಿಲಿಪ್ಪಿಯರಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 23. ಇವತ್ತು ಕಿಂಗ್ಡಮ್ ಆಫ್ ಗಾಡ್ ಬಗ್ಗೆ ಸ್ವಲ್ಪ ನೋಡೋಣ. ಇಲ್ಲಿಂದ ಹೋಗಿಬಿಟ್ಟು ಕ್ರಿಸ್ತನ ಜೊತೆಯಲ್ಲಿರಬೇಕೆಂಬುದೇ ನನ್ನ ಅಭಿಲಾಷೆ. ಅಭಿಲಾಷೆ ಅಂದರೆ ಆಸೆ, ಅದು ಉತ್ತಮೋ ಉತ್ತಮ, ಅದು ಉತ್ತಮೋ ಉತ್ತಮ. ಆದರೆ ನಾನಿನ್ನೂ ಶರೀರದಲ್ಲಿ ವಾಸ ಮಾಡಿಕೊಂಡಿರುವುದೇ ನಿಮಗೋಸ್ಕರ ಬಹು ಅವಶ್ಯವಾದ. ಬಹು ಅವಶ್ಯ. ನೋಡಿ, ಪರಲೋಕಕ್ಕೆ ಹೋಗೋದು ಆಸೆ, ಭೂಮಿಯಲ್ಲಿ ಇರಬೇಕು ಅವಶ್ಯ. ಆಮೇನ್. ಈಗ ನಮ್ಮ ಸಂದೇಶ ಎಲ್ಲ ನಿಮ್ಮನ್ನು ಹೇಗೆ ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಥವಾ ನಿಮ್ಮನ್ನು ಪರಲೋಕಕ್ಕೆ ಕಳಿಸ್ಬೇಕಲ್ಲ, ಈ ಭೂಮಿಯಲ್ಲಿ ಹೇಗೆ ಪರಲೋಕ ರಾಜ್ಯನ ಕಟ್ಟಬೇಕು ಅನ್ನೋದೇ ಇವತ್ತಿನ ಸಂದೇಶ. ಸೊ ನೀವು ಪರಲೋಕಕ್ಕೆ ಹೇಗೆ ಹೋಗಬೇಕು ಅಥವಾ ನೀವು ಪರಲೋಕಕ್ಕೆ ಹೆಂಗೆ ಹೋಗಬೇಕು ಅನ್ನೋದಲ್ಲ ಸಂದೇಶ. ಪರಲೋಕ ರಾಜ್ಯನ ಈ ಭೂಮಿಯಲ್ಲಿ ಹೇಗೆ ಕಟ್ಟಬೇಕು ಅನ್ನೋದೇ ಇವತ್ತು ಸಂದೇಶ. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನಕ್ಕೆ ಹೋಗಬೇಕು ಅಂತ ಆಸೆ ಇಲ್ಲ ತಾನೆ? ಸರಿ, ಇಲ್ಲ ಫಸ್ಟ್ ನೀವೇನೇ ಹೇಳಿ ಹೋಗ್ಬೇಕು ಅಂದರೆ ಫಸ್ಟ್ ಬಂದುಬಿಡಿ, ಮುಂದೆ ಪ್ರೇಯರ್ ಮಾಡಿಬಿಡ್ತೀನಿ. ಸೊ ಇವಾಗ ನಮಗೆ ಒಂದು ಒಳ್ಳೆ ಆಫರ್ ಸಿಕ್ಬಿಡ್ತಪ್ಪ, ನಾನು ಎಲ್ಲರನ್ನೂ ಬಿಟ್ಟು ಹೋಗಬೇಕು, ಎಲ್ಲ ಚೆನ್ನಾಗಿದೆ, ಓಕೆ. ಆದರೆ ಇಲ್ಲಿ ಅನೇಕರಿಗೆ ನಾನು ಬೇಕು, ನಮ್ಮ ಕುಟುಂಬಕ್ಕೆ ಬೇಕು, ಮಕ್ಕಳಿಗೆ ಬೇಕು ಅನ್ನೋದನ್ನು ಯೋಚನೆ ಮಾಡಿದ್ರೆ ಎಷ್ಟೇ ಆಫರ್ ಕೊಟ್ಟರು ನಾವೇನು ಮಾಡಲ್ಲ, ಇಲ್ಲಪ್ಪ ನಾವು ಇಲ್ಲೇ ಇರಬೇಕು. ಯಾಕೆ ಗೊತ್ತಾ, ನನಗೆ ಜವಾಬ್ದಾರಿ ಐತೆ. ಸೊ ಎಲ್ಲ ಕ್ರೈಸ್ತರಿಗೂ ಒಂದು ಜವಾಬ್ದಾರಿ ಐತೆ ಲೋಕದಲ್ಲಿ. ಸೊ ಆ ಜವಾಬ್ದಾರಿ ಏನು, ಆ ಜವಾಬ್ದಾರಿನ ಮಾಡಿದಾಗ ಏನೆಲ್ಲ ಆಶೀರ್ವಾದಗಳು, ಆ ಜವಾಬ್ದಾರಿಯ ಮುಖಾಂತರ ಎಷ್ಟೆಲ್ಲ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ ಅನ್ನೋದನ್ನು ಇವತ್ತು ನಾವು ನೋಡೋಣ. ಪ್ರೈಸ್ ದಿ ಲಾರ್ಡ್. ಆಮೆನ್. ನೋಡಿ, 2 ತಿಮೋತಿಯನ್ನು ಬರೆದ ಪುಸ್ತಕ 4:7. 2 ತಿಮೋತಿ ಚಾಪ್ಟರ್ 4:7. ನೋಡಿ, ಪೌಲನ್ ಏನು ಹೇಳ್ತಾ ಗೊತ್ತಾ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. ಅಂದರೆ ನನ್ನ ಕೈಲಿ ಆದಷ್ಟು ಬೆಸ್ಟಾಗಿ ನಾನು ದೇವ್ರಿಗಾಗಿ ಓಡಿದ್ದೀನಿ ಅಂಥ ಒಂದು ಮಾತನ್ನು ಹೇಳೋದು ಎಲ್ಲ ಕ್ರೈಸ್ತರಿಗೂ ಬಹಳ ಬಹಳ ಅವಶ್ಯಕತೆ. ಐ ಮೀನ್, ಐ ಹ್ಯಾವ್ ಡನ್ ಮೈ ಬೆಸ್ಟ್ ಇನ್ ದ ರೇಸ್. ಸೊ ಯಾವುದು ಬೆಸ್ಟ್ ನಾವು ಮಾಡಿದ್ದೀವಿ ದೇವ್ರಿಗಾಗಿ ಅನ್ನೋದಕ್ಕೆ ನಾವು ಬೇಗ ಇವಾಗ ಹೋಗ್ಬೇಕು ಪರಲೋಕಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನೋ, ವಿ ಹ್ಯಾವ್ ಟು ಡೂ ಮೆನಿ ಥಿಂಗ್ಸ್ ಇನ್ ದಿಸ್ ವರ್ಲ್ಡ್. ಐ ಮೀನ್, ದೇವರು ಈ ಲೋಕದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತಾರೆ, ಅನೇಕರಿಗೆ ಆಶೀರ್ವಾದಕರವಾಗಿ ಇಡ್ತಾರೆ. ದೇವ್ರ ರಾಜ್ಯನ ಕಟ್ತೀರಾ, ಅನೇಕರಿಗೆ ನೀವು ಆಶೀರ್ವಾದವಾಗಿ ಇರ್ತೀರಾ ಅನ್ನೋದನ್ನು ಇವತ್ತು ನಾವು ಮಾತಾಡೋಣ. ಯೇಸು ಸ್ವಾಮಿ ಏನು ಈ ಲೋಕದಲ್ಲಿ ಪ್ರೀಚ್ ಮಾಡಿದ್ರು ಅಂತ ನಾವು ನೋಡೋಣ. ಮತ್ತಾಯನಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 2ನೇ ವಾಕ್ಯ. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 3:2. ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದೆನು. ನೋಡಿ, ಇದು ಯೋಹಾನನ ಪ್ರೀಚಿಂಗು. ಯೋಹಾನನ್ ಫಸ್ಟ್ ಪ್ರೀಚ್ ಮಾಡಿದ್ದೇನು ಗೊತ್ತಾ? ದೇವರ ಕಡೆಗೆ ತಿರುಗಿಕೊಳ್ಳಿರಿ, ದೇವರ ರಾಜ್ಯ ಸಮೀಪ.
ಮ್ಯಾಥ್ಯೂ 4:17. ಮತ್ತಾಯನ ಬರೆದ ಪುಸ್ತಕ 4:17. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಅಂದಿನಿಂದ ಯೇಸು ಮನ ತಿರುಗಿರಿ, ನೀವೆಲ್ಲ ಪರಲೋಕಕ್ಕೆ ಬರ್ತೀರಾ ಅಂತ ಹೇಳಿಲ್ಲ. ಪರಲೋಕ ರಾಜ್ಯ ಸಮೀಪವಾಗಿದೆ. ಸೊ ಪರಲೋಕ ಬೇರೆ, ಪರಲೋಕ ರಾಜ್ಯ ಬೇರೆ. ಆಮೆನ್. ಮತ್ತಾಯನ ಬರೆದ ಪುಸ್ತಕ 10:7. ಪರಲೋಕ ರಾಜ್ಯವು ಸಮೀಪವಾಯಿತೆಂದು ಸಾರಿ ಹೇಳುತ್ತಾ ಹೋಗಿರಿ. ಈಗ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾರೆ, ಏನಂತ ಸಾರಬೇಕಂತ ಹೋಗಿ? ಸಮೀಪ. ಪರಲೋಕ ರಾಜ್ಯ ಸಮೀಪವಾಯಿತೆಂದು ಸಾರಿ ಹೇಳುತ್ತಾ ಹೋಗಿರಿ. ಯಾವುದು ಪ್ರೀಚ್ ಮಾಡಕ್ಕೆ ಹೇಳಿದ್ರು ಯೇಸು ಸ್ವಾಮಿ ಶಿಷ್ಯರಿಗೆ? ಪರಲೋಕ ರಾಜ್ಯದ ಬಗ್ಗೆ. ಸೊ ಜೀಸಸ್ ಕ್ರೈಸ್ಟ್ ಪ್ರೀಚ್ಡ್ ಕಿಂಗ್ಡಮ್ ಆಫ್ ಹೆವೆನ್, ಜಾನ್ ಪ್ರೀಚ್ಡ್ ಕಿಂಗ್ಡಮ್ ಆಫ್ ಹೆವೆನ್, ಡಿಸೈಪಲ್ಸ್ ಪ್ರೀಚ್ಡ್ ಕಿಂಗ್ಡಮ್ ಆಫ್ ಹೆವೆನ್. ಸೊ ಈ ಕಿಂಗ್ಡಮ್ ಆಫ್ ಗಾಡ್ ಬಗ್ಗೆ ಭಾಳ 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 ಮುಖ್ಯತ್ವ ಇದೆ ಬೈಬಲಲ್ಲಿ. ಮ್ಯಾಥ್ಯೂ 4:23. ಮತ್ತಾಯನ ಬರೆದ ಪುಸ್ತಕ 4:23. ಬಳಿಕ ಯೇಸು ಗಲಿಲಿಯಾದಲ್ಲೆಲ್ಲ ತಿರುಗಾಡಿ ಅಲ್ಲಿಯವರ ಸಭಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಏನು ಉಪದೇಶ ಮಾಡಿದ್ರಂತೆ? ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ. ಪರಲೋಕ ರಾಜ್ಯದ ಸುವಾರ್ತೆ, ಪರಲೋಕ ರಾಜ್ಯದ ಸುವಾರ್ತೆ. ನೋಡಿ, ಯೇಸು ಸ್ವಾಮಿ ಮಾಡಿದ ಪ್ರೀಚಿಂಗ್ ಎಲ್ಲ ಪರಲೋಕ ರಾಜ್ಯ. ಡಿಸೈಪಲ್ಸ್ ಮಾಡಿದ ಪ್ರೀಚಿಂಗ್ ಎಲ್ಲ ಕಿಂಗ್ಡಮ್ ಆಫ್ ಹೆವೆನ್, ಪರಲೋಕ ರಾಜ್ಯ. ಯೋಹಾನನು ಪ್ರೀಚಿಂಗ್ ಮಾಡಿದೆಲ್ಲ ಪರಲೋಕ ರಾಜ್ಯ. ಸೊ ಈ ಪರಲೋಕ ರಾಜ್ಯದಲ್ಲಿ ಏನೋ ಒಂದು ಗುಟ್ಟಿದೆ, ಒಂದು ಸೀಕ್ರೆಟ್ ಇದೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ, ಅವಾಗ ನಾನು ಇದೆಲ್ಲ ಕೊಡ್ತೀನಿ. ನೋಡಿ, ಈ ಕೆಲಸನ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ರೆ ದೇವರು ಹೇಳ್ತಾರೆ, ನಾನು ನಿನ್ನನ್ನು ಆಶ್ರಯಿಸ್ಬಿಡ್ತೀನಿ. ಪ್ರೈಸ್ ದಿ ಲಾರ್ಡ್. ಸೊ ಸಭೆಗಳಲ್ಲೂ ವ್ಯತ್ಯಾಸವಾದಂಥ ಸಭೆಗಳಿದೆ. ಕನ್ಸೋಲಿಂಗ್ ಚರ್ಚ್ ಅಂದರೆ ಸಂತೈಸುವಂಥ ಸಭೆಗಳಿರ್ತೈತೆ. ಕೆಲವೊಂದು ಸಭೆಗೆ ಹೋದರೆ ಸಂತೈಸೋದಿರುತ್ತೆ. ಕೆಲವೊಂದು ಸಭೆಗೆ ಹೋದರೆ ಯಾವಾಗಲೂ ಸೆಕೆಂಡ್ ಕಮ್ಮಿಂಗ್ ಆಫ್ ಕ್ರೈಸ್ಟ್ ಬಗ್ಗೆನೇ ಮಾತಾಡೋದು. ಯೇಸು ಸ್ವಾಮಿ ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ಸಡನ್ನಾಗಿ ಬರ್ತಾರೆ, ಕಳ್ಳನಾಗೆ ಬರ್ತಾರೆ. ಸೊ ಯಾವಾಗ ಹೋದರೂ ಅವ್ರ ಪ್ರೀಚಿಂಗ್ ಏನಿರ್ತೈತೆ ಆ ಚರ್ಚಲ್ಲಿ? ಸೆಕೆಂಡ್ ಕಮ್ಮಿಂಗ್ ಆಫ್ ಕ್ರೈಸ್ಟ್ ಇರ್ತೈತೆ. ಇನ್ನೂ ಕೆಲವೊಂದು ಚರ್ಚ್ಗೆ ಹೋದರೆ ಮೋಟಿವೇಶ್ನಲ್ ಸ್ಪೀಕರ್. ಸೊ ಅವರು ನಿಮ್ಮನ್ನು ಉತ್ಸಾಹಪಡಿಸುವಂಥ ಪ್ರಸಂಗ ಇರುತ್ತೆ. ಕೆಲವೊಂದು ಸಭೆಗಳು ಮಾತ್ರ ದೇವರ ರಾಜ್ಯದ ಬಗ್ಗೆ, ಕಿಂಗ್ಡಮ್ ಆಫ್ ಗಾಡ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ಎಲ್ಲ ಸಭೆಗಳಿಗೂ ಕನ್ಸೋಲಿಂಗ್ ಚರ್ಚ್, ಸಂತೈಸುವಂಥ ಚರ್ಚು, ಸೆಕೆಂಡ್ ಕಮ್ಮಿಂಗ್ ಆಫ್ ಕ್ರೈಸ್ಟ್ ಮಾತಾಡೋ ಚರ್ಚು, ಮೋಟಿವೇಶನ್ ಮಾಡುವಂಥ ಚರ್ಚು, ದೇವರು ಪ್ರೀಚ್ ಮಾಡುವಂಥ ಈ ಸಭೆಗಳನ್ನೆಲ್ಲ ಆಶೀರ್ವದಿಸ್ತಾರೆ. ಆದರೆ ಕಿಂಗ್ಡಮ್ ಆಫ್ ಗಾಡ್ ಮಾತನಾಡುವ ಸಭೆನ ಡಬ್ಬಲಾಗಿ ಆಶೀರ್ವದಿಸ್ತಾರೆ. ಸೊ ಈ ಕಿಂಗ್ಡಮ್ ಆಫ್ ಗಾಡ್ ಬಗ್ಗೆ ಯೇಸು ಸ್ವಾಮಿ ಪ್ರೀಚ್ ಮಾಡಿದ್ರು, ಡಿಸೈಪಲ್ಸ್ ಪ್ರೀಚ್ ಮಾಡಿದ್ರು. ಪ್ರೀಚ್ ಮಾಡಿದಾಗ ನೋಡಿ ಅಲ್ಲಿ ಏನು ನಡೀತು ಅಂದರೆ, ಅಪೊಸ್ತಲರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 46. ಅವರು ದಿನಾಲೂ ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ಸೊ ಡೈಲಿ ಹೇಗೆ ಕೂಡ್ತಾ ಇದ್ರಂತೆ? ಉಲ್ಲಾಸದಿಂದಲೂ. ಸೊ ನ್ಯೂ ಟೆಸ್ಟ್ಮೆಂಟ್ ಪ್ರೀಚಿಂಗ್ ಹೆಂಗಿತ್ತಂತೆ? ಉಲ್ಲಾಸದಿಂದಲೂ. ಇಂಗ್ಲೀಷಲ್ಲಿ ಜಾಯ್. ಐ ಮೀನ್, ಯಾವಾಗ ಕಿಂಗ್ಡಮ್ ಆಫ್ ಗಾಡ್ ಬಗ್ಗೆ ಮಾತಾಡ್ತೀವೋ ಅಲ್ಲಿ ಡಬಲ್ ಬ್ಲೆಸ್ಸಿಂಗ್ ಇರುತ್ತೆ. ದೇವ್ರ ಬಗ್ಗೆ ಎಲ್ಲಿ ಹೇಳ್ತೀವೋ ಅಲ್ಲಿ ದೇವರು ಆಶೀರ್ವದಿಸ್ತಾರೆ. ಅದೇ ಗುಡ್ ನ್ಯೂಸು. ಐ ಮೀನ್, ಸೊ ಇವತ್ತು ನಾವೇನು ಅನ್ಕೊತೀವಿ? ರಿವೈವಲ್ ಅಂದರೆ ಏನು? ವಾಟ್ ಈಸ್ ರಿವೈವಲ್? ಉಜ್ಜೀವನ. ಎಲ್ಲರೂ ಪ್ರಾರ್ಥನೆ ಮಾಡೋಣ, ದೇಶಕ್ಕೆ ಒಂದು ಉಜ್ಜೀವನ ಬರಲಿ. ರಿವೈವಲ್, ಲೆಟ್ಸ್ ಪ್ರೇ ಫಾರ್ ದ ರಿವೈವಲ್ ಅಂತೀವಲ್ಲ. ವಾಟ್ ಈಸ್ ರಿವೈವಲ್? ಫಸ್ಟ್ ರಿವೈವಲ್ ಬೈಬಲಲ್ಲಿ ಪ್ರೀಚ್ ಮಾಡಿದ ತಕ್ಷಣ 3,000 ಜನ ರಕ್ಷಣೆ ಹೊಂದರು ಅಲ್ವಾ? ಅವರು ಹೇಗಿದ್ರು ಅಂದರೆ, ದೇ ವೇರ್ ವಿತ್ ಗ್ರೇಟ್ ಜಾಯ್. ಸೊ ಉಲ್ಲಾಸದಿಂದ ಸಂತೋಷವಾಗಿರೋದೇ ಫಸ್ಟ್ ರಿವೈವಲ್. ಅಲ್ಲಿ ಬೈಬಲಲ್ಲಿ ರಿವೈವಲ್ ಅಂದರೆ ಅಲ್ಲೇ ಸ್ಟಾರ್ಟ್ ಆಗೋದು. 3,000 ಜನ ರಕ್ಷಣೆ ಹೊಂದದಂತೆ. ಈ 3,000 ಜನನೂ ಹೆಂಗಿದ್ರಂತೆ? ಉಲ್ಲಾಸದಿಂದಿದ್ರು. ಇವತ್ತು ನಾವೇನು ಹೇಳ್ತೀವಿ ಅಂದರೆ, ಎಲ್ಲರೂ ಕಣ್ಣೀರೊಂದಿಗೆ ಕಣ್ಣೀರು ಹಾಕೋಣ. ಸೊ ಕಣ್ಣೀರಿಡೋದು ನಾವೇನು ಅನ್ಕೊತೀವಿ? ರಿವೈವಲ್. ನಾವೇನಂತೀವಿ ಗೊತ್ತಾ? ಚಿಕ್ಕ ಮಕ್ಕಳೆಲ್ಲ ಅಳ್ತಾ ಇದ್ರು ಪಾಸ್ಟರ್ ನಮ್ಮ ಚರ್ಚಲ್ಲಿ. ಎಲ್ಲರೂ ಕಣ್ಣೀರು ಇಡ್ತಾಯಿದ್ರು, ಎಲ್ಲರೂ ಕಣ್ಣೀರೊಂದಿಗೆ ಅಳ್ತಾ ಇದ್ರು. ಅಷ್ಟು ಒಂದು ಮೂವ್ ಆಫ್ ಗಾಡ್, ಅಷ್ಟು ರಿವೈವಲ್ ಇತ್ತು. ನಾನೇನು ಹೇಳ್ತೀನಿ ಅಂದರೆ, ಅಳ್ತಾ ಇರೋದು, ಎಲ್ಲರೂ ಕಣ್ಣೀರಿಟ್ಟು ಬಿತ್ತಿ ಬಿತ್ತಿ ಅಳೋದಲ್ಲ ರಿವೈವಲ್ಲು, ನಗಾಡೋದೇ ರಿವೈವಲ್ಲು. ಯಾಕಂದರೆ ಸತ್ಯವೇದ ಹೇಳುತ್ತೆ, ಅವರು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡ್ತಾ ಇದ್ರಂತೆ. ಅಂದರೆ ಎಲ್ಲರಲ್ಲೂ ಒಂದು ಜಾಯ್ ಇತ್ತಂತೆ. ಸೊ ಒಂದು ರಿವೈವಲ್ ಅಂದರೆ ಏನು ಗೊತ್ತಾ?
ಒಂದು ಮನುಷ್ಯನೊಳಗಡೆ, ಒಂದು ಫ್ಯಾಮಿಲಿ ಒಳಗಡೆ, ನಿಮ್ಮೊಳಗಡೆ ಒಂದು ಜಾಯ್ ಬರಬೇಕು. ವೇರ್ ದೆರ್ ಈಸ್ ಜಾಯ್ ದೆರ್ ಈಸ್ ರಿವೈವಲ್. ಎಲ್ಲಿ ಸಂತೋಷ ಇದೆಯೋ, ಎಲ್ಲಿ ಉಲ್ಲಾಸ ಇದೆಯೋ ಅದೇ ಉಜ್ಜೀವನ. ಅಳಿಸೋದಲ್ಲ ಉಜ್ಜೀವನ. ಆಮೆನ್. ಕ್ರೈಯಿಂಗ್ ಈಸ್ ನಾಟ್ ದ ಸೈನ್ ಆಫ್ ರಿವೈವಲ್. ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಪ್ರಸಂಗ ಮಾಡ್ದ, ಎಲಿಯ ಪ್ರಸಂಗ ಮಾಡ್ದ, ಯೋನ ಪ್ರಸಂಗ ಮಾಡ್ದ. ಎಲ್ಲರೂ ಏನು ಮಾಡಿದ್ರು? ತಮ್ಮ ಬಟ್ಟೆಗಳನ್ನೆಲ್ಲ ಹರ್ಕೊಂಡು, ಎಲ್ಲ ಗೋಣಿ ತಟ್ಟನ್ನು ತಟ್ಕೊಂಡು ಎಲ್ಲರೂ ಕಣ್ಣೀರೊಂದಿಗೆ ಉಪವಾಸದೊಂದಿಗೆ ಪ್ರಾರ್ಥನೆ ಮಾಡ್ತಾಯಿದ್ರು. ದಿಸ್ ಈಸ್ ಓಲ್ಡ್ ಕವನೆಂಟ್. ನ್ಯೂ ಕವನೆಂಟಲ್ಲಿ ಎಲ್ಲರೂ ಉಲ್ಲಾಸದಿಂದಲೂ. ಓ ಮೈ ಗಾಡ್. ಸೊ ಓಲ್ಡ್ ಕವನೆಂಟ್ ಪ್ರೇಯರು ಕಣ್ಣೀರೊಂದಿಗೆ. ಹೊಸ ನ್ಯೂ ಕವನೆಂಟ್ ರಿವೈವಲ್ ಏನು ಗೊತ್ತಾ? ಓಲ್ಡ್ ಕವನೆಂಟ್ ರಿವೈವಲ್ ಕಣ್ಣೀರೊಂದಿಗೆ, ನ್ಯೂ ಕವನೆಂಟ್ ರಿವೈವಲ್ ವಿತ್ ಜಾಯ್. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಸಂತೋಷ ಇರಬೇಕು. ಇವಾಗ ಸತ್ಯವೇದ ಹೇಳುತ್ತೆ, ಲೋಕವೆಲ್ಲ ಹೋಗಿ ಏನು ಸಾರಬೇಕಂತೆ? ಸುವಾರ್ತೆ ಸಾರಿ. ವಾಟ್ ಈಸ್ ಇದು ಸುವಾರ್ತೆ ಅಂದರೆ ಏನು ಇಂಗ್ಲೀಷಲ್ಲಿ? ಗಾಸ್ಪಲ್. ಗಾಸ್ಪಲ್ಗೆ ಅರ್ಥ ಏನು? ಗುಡ್ ನ್ಯೂಸ್. ಸೊ ಸುವಾರ್ತೆ ಅಂದರೆ ಏನು ಗೊತ್ತಾ? ಶುಭ ವರ್ತಮಾನ. ಎಲ್ಲರೂ ಹೇಳಿ. ಶುಭ ವರ್ತಮಾನನ ಹೆಂಗೆ ಹೇಳಬೇಕು? ದೇವ್ರು ನಿಮ್ಮನ್ನು ಹೊಡಿತಾರೆ ಅಂತ ನಗಾಡ್ಕೊಂಡೆ ಹೇಳಿದ್ರೆ ಹೆಂಗಿರ್ತೈತೆ? ಇನ್ನೂ ಒಂದು 2 ತಿಂಗಳಲ್ಲಿ ನಿಮ್ಮ ಕೆಲಸ ಹೋಗುತ್ತೆ, ದೇವ್ರು ನಿಮ್ಮನ್ನು ಹಾಸ್ಪಿಟ್ಲಲ್ಲಿ ಹಾಕ್ತಾರೆ, ಕೈ ಕಾಲು ಮುರಿತಾರೆ ಅಂತ ಯಾರಾದರೂ ನಗಾಡ್ಕೊಂಡು ಹೇಳೋದಕ್ಕಾಗುತ್ತಾ? ಅಂದರೆ ಆ ಥರ ಟೀಚಿಂಗ್ ಕೊಡಬೇಕು ಅಂದರೆ ಹೆಂಗೆ ಕೊಡಬೇಕು? ಫೈರ್ ಆಗಿ ನೋಡಿ ದೇವ್ರು ಏನು ಮಾಡ್ತಾರೆ. ಇದು ಬಂದ್ಬಿಟ್ಟು ಇದೆಲ್ಲ ರಿವೈವಲು. ರಿವೈವಲ್ ಗಾಸ್ಪಲ್ ಮೀನ್ಸ್ ಗುಡ್ ನ್ಯೂಸ್. ಗುಡ್ ನ್ಯೂಸ್ ಅಂದರೆ ಹೆಂಗೆ ಗೊತ್ತಾ? ದೇವ್ರು ನಿನ್ನನ್ನು ಇವತ್ತಿರೋದಕ್ಕಿಂತ 100ರಷ್ಟು ಚೆನ್ನಾಗಿಡ್ತಾರೆ. ದೇವ್ರು ನಿನ್ನ ಕುಟುಂಬದಲ್ಲಿ ಅದ್ಭುತಗಳು ಮಾಡ್ತಾರೆ. ದೇವ್ರು ನಿನ್ನ ಕೆಲಸವನ್ನು ಆಶೀರ್ವದಿಸ್ತಾರೆ, ನಿನ್ನ ಕೈಯಿನ ಪ್ರಯಾಸನ ಆಶೀರ್ವದಿಸ್ತಾರೆ. ಇವತ್ತಿರೋದಕ್ಕಿಂತ 100ರಷ್ಟು ದೇವ್ರು ನಿನ್ನನ್ನು ಆಶೀರ್ವದಿಸ್ತಾರೆ. ನೋಡಿ, ಅದೇ ನಾನು ಹೇಳಿದೆ, ನಿಮಗೆ 100 ಪ್ರಾಬ್ಲಮ್ ಇರ್ಬೋದು, ಆದರೆ ಒಂದು ದಿನ ಬರುತ್ತೆ ಆ 100 ಹೊಲ್ಟೋಗುತ್ತೆ, ನೀವು ಮಾತ್ರ ನಿಂತಿರ್ತೀರ. ನಮಗೆ ಪರಿಸ್ಥಿತಿಗಳು ನಮ್ಮನ್ನು ಎದುರಿಸೋ ಥರ ಇರುತ್ತೆ, ನಮ್ಮನ್ನು ಗೇಲಿ ಮಾಡೋ ಥರ ಇರುತ್ತೆ. ಪರಿಸ್ಥಿತಿಗಳು ನೋಡಿದಾಗ ನಮಗೆ ಭಯ ಆಗುತ್ತೆ, ಯಾಕಪ್ಪ ನನ್ನ ಲೈಫಲ್ಲಿ ಈ ಥರ ಇದೆ ಅಂತ. ಆದರೆ ಒಂದನ್ನು ಮಾತ್ರ ಚೆನ್ನಾಗಿ ತಿಳ್ಕೊಬೇಕು, ವಿ ಹ್ಯಾವ್ ಅ ಗ್ರೇಟ್ ಫಾದರ್. ಸೊ ನಾಳೆ ಏನು ಮಾಡಬೇಕು, ನಾಳೆ ಏನು ಊಟ ಮಾಡಬೇಕು, ನೋಡಿ ನಾಳೆ ಏನು ತಿನ್ನಬೇಕು, ನಾಳೆ ಏನು ಹೊತ್ಕೊಬೇಕು, ದೇವ್ರ ವಾಕ್ಯ ಹೇಳುತ್ತೆ. ಇವುಗಳಿಗೆಲ್ಲ ಯಾರು ತವಕ ಪಡ್ತಾರಂತೆ? ಅಜ್ಞಾನಿಗಳು. ಯಾರು ತವಕ ಪಡ್ತಾರಂತೆ? ಅಜ್ಞಾನಿಗಳು. ಅಂದರೆ ಜ್ಞಾನಿಗಳು ಯಾರು? ಸತ್ಯವೇದ ಹೇಳುತ್ತೆ ನೋಡಿ, ಮ್ಯಾಥ್ಯೂ 6:32, ಮತ್ತಾಯನಿಗೆ ಬರೆದ ಪುಸ್ತಕ 6:32. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ. ಇದೆಲ್ಲ ನೀನು ಬೇಕಾಗಿದೆ ಅಂತ ತಂದೆಗೆ ಗೊತ್ತಂದು ನೀನು ಗೋಳಾಡೋದೇ ಬೇಡ. ದೇವ್ರು ಏನು ಹೇಳ್ತಾರೆ? ಇವುಗಳೆಲ್ಲಗಾಗಿ ಅಜ್ಞಾನಿಗಳು ತವಕ ಪಡ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ. ಮತ್ತು ಯಾಕೆ ಇಷ್ಟು ನಾವು ಕಷ್ಟಪಡಬೇಕು? ದೇವರು ಹೇಳ್ತಾರೆ, ಇದೆಲ್ಲ ನಿನಗೆ ಬೇಕು ಅಂತ ನನಗೆ ಗೊತ್ತು, ನೀನು ಒಂದೇ ಒಂದಕ್ಕೆ ಮಾತ್ರ ತವಕ ಪಡು. ಏನು ಗೊತ್ತಾ? ನನ್ನ ರಾಜ್ಯಕ್ಕಾಗಿ ತವಕ ಪಡು, ನಿನಗೇನು ಬೇಕೋ ಅದು ನಾನು ನೋಡ್ಕೊಳ್ತೀನಿ. ಅದಕ್ಕೆ ಈ ಕಿಂಗ್ಡಮ್ ಮೆಂಟಾಲಿಟಿ, ಈ ಪರಲೋಕ ರಾಜ್ಯದ ಮೆಂಟಾಲಿಟಿನ ಇವತ್ತು ಸಭೆಗಳಿಗೆ ತಗೊಂಬಂದ್ಬಿಟ್ರೆ ಅದು ದೇವರಿಗೆ ಸಂತೋಷಪಡಿಸುವಂಥ ಒಂದು ಸಂದೇಶ. ದೇವರು ಯಾರು ನಮಗೆ? ತಂದೆ. ಎಲ್ಲರೂ ಹೇಳಿ. ಇವಾಗ ನಾಳೆ ಏನು ಬೇಕು, ನಾಳೆ ನಮ್ಮ ಲೈಫ್ ಹೆಂಗಿರುತ್ತೆ, ನಾಳೆ ನಮಗೆ ಬಟ್ಟೆ ಇರುತ್ತೋ ಇಲ್ವೋ, ಅಥವಾ ನಾಳೆ ನಮ್ಗೆ ಊಟ ಇರುತ್ತೋ ಇಲ್ವೋ, ನಾಳೆ ಹೊಸ ಬಟ್ಟೆ ಏನಾದರೂ ಹೊಸ ಬಟ್ಟೆ ತೊಗೊಬೇಕಾ, ಇದೆಲ್ಲ ಯಾರು ಗೊತ್ತ ಯೋಚನೆ ಮಾಡೋದು? ಅನಾಥರು, ಆರ್ಫನ್ಸ್. ಸೊ ಯಾರಿಗೆ ನಾಳೆ ದಿನ ಬಗ್ಗೆ ಚಿಂತೆ ಇರುತ್ತೆ ಹೇಳಿ? ಅನಾಥರಿಗೆ, ಆರ್ಫನ್ಸ್. ನನಗೆ ಯಾರು ಇಲ್ಲವಲ್ಲ ನೋಡಿ, ಏನಾದರೂ ಒಂದು ಬಟ್ಟೆ ನೋಡಿದ್ರೆ ಅಥವಾ ಯಾವುದಾದ್ರೂ ಒಂದು ಬೇಕ್ರಿ ನೋಡ್ರೆ ಹಂಗೆ ನೋಡ್ತಾ ಇರ್ತಾರೆ. ಯಾರು ಗೊತ್ತಾ? ಯಾರು ಕೇಳೋರು ಇರೋಲ್ಲ, ಮಾಡೋರು ಇರೋಲ್ಲ, ಅಂಥವ್ರು ಹಂಗೆ ನೋಡ್ತಾ ಇರ್ತಾರೆ. ತಂದೆ ಇದ್ರೆ ಹೆಂಗೆ ಗೊತ್ತಾ? ಡ್ಯಾಡಿ ನನಗೆ ಅದು ಬೇಕು, ನನಗೆ ಇದು ಕೊಡಿಸು ಅಂತ ಕೇಳ್ತಾರೆ. ಯಾಕೆ ಗೊತ್ತಾ? ದೇ ಡಿಪೆಂಡ್ ಆನ್ ಡ್ಯಾಡಿ. ಸೊ ಸತ್ಯವೇದ ಹೇಳುತ್ತೆ, ಇವುಗಳೆಲ್ಲ ನಿಮಗೆ ಬೇಕು ಅಂತ ಯಾರಿಗೆ ತಿಳಿದಿದೆ ಅಂತೆ? ತಂದೆಗೆ ತಿಳಿದಿದೆ ಅಂತೆ. ಸೊ ವಿ ಹ್ಯಾವ್ ಎ ಗ್ರೇಟ್ ಡ್ಯಾಡ್. ಸೊ ನಮಗೆ ತಂದೆ ಇದೆ, ನಾವು ಅನಾಥರಲ್ಲ. ಎಲ್ಲರೂ ಹೇಳಿ, ನಮಗೆ ತಂದೆ ಇದ್ದಾರೆ. ಸೊ ನಾಳೆಗೆ ಏನು ಬೇಕು, ನಾಳೆ ಏನು ಹೊತ್ಕೊಬೇಕು, ನಾಳೆಗೆ ಏನು ತಿನ್ನಬೇಕು, ಫ್ಯೂಚರ್ ಏನು, ಎಲ್ಲವನ್ನ ನೋಡ್ಕೊಳ್ಳೋ ಒಂದು ತಂದೆ ಇದ್ದಾರೆ. ಆದರೆ ತಂದೆ ಏನು ಹೇಳ್ತಾರೆ ಗೊತ್ತಾ? ದೇವರ ರಾಜ್ಯಕ್ಕಾಗಿ ಮಾತ್ರ ನೀನು ತವಕ ಪಡು, ಮಿಕ್ಕಿದೆಲ್ಲ ನಾನು ನೋಡ್ಕೊಳ್ತೀನಿ.
ಸೊ ಈ ಸಂದೇಶನ ಕೇಳಿದವರೆಲ್ಲರೂ, ಹೊಸ ಒಡಂಬಡಿಕೆ ಸಂದೇಶ ಏನು ಗೊತ್ತಾ? ಕಷ್ಟಪಟ್ಟು ಹೊರೆ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ನಿಮ್ಗೆ ಏನು ಕೊಡ್ತೀನಿ? ವಿಶ್ರಾಂತಿ ಕೊಡ್ತೀನಿ. ಸೊ ಹೊಸ ಒಡಂಬಡಿಕೆಯಲ್ಲಿ ನಮ್ಗೆ ವಿಶ್ರಾಂತಿ ಇರಬೇಕು, ಜಾಯ್ ಇರಬೇಕು, ಸಂತೋಷ ಇರಬೇಕು, ನೆಮ್ಮದಿ ಇರಬೇಕು. ಇದೆಲ್ಲನೇ ಹೊಸ ಒಡಂಬಡಿಕೆಯ ಸಂದೇಶ. ಸೊ ಹೊಸ ಒಡಂಬಡಿಕೆಯಲ್ಲಿ ಅಧಿಕವಾದಂಥ ಪ್ರೀಚಿಂಗ್ ನಡೆದದ್ದು ಯಾವುದಂದರೆ ಅಬೌಟ್ ಕಿಂಗ್ಡಮ್ ಆಫ್ ಗಾಡ್. ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 1:3, ಅಪೊಸ್ತಲರಿಗೆ ಬರೆದ ಪುಸ್ತಕ 1:3. ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ಸತ್ತು 3ನೇ ದಿನ ಎದ್ದು ಎಷ್ಟು ದಿನ ಲೋಕದಲ್ಲಿ ಕಾಣಿಸ್ಕೊಂಡ್ರಂತೆ ಯೇಸು ಸ್ವಾಮಿ? 40 ದಿನ ಭೂಮಿ ಮೇಲೆ ಕಾಣಿಸ್ಕೊಂಡ್ರಂತೆ. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ಸೊ ಬದುಕಿರ್ಬೇಕಾದ್ರೂ ಈ ಸ್ಪೋಕ್ ಅಬೌಟ್ ದ ಕಿಂಗ್ಡಮ್ ಆಫ್ ಗಾಡ್. 40 ದಿವಸ ಈ ಲೋಕದಲ್ಲಿ ಜೀವಂತವಾಗಿ ಎದ್ದಿದ ಮೇಲೂ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ರಂತೆ? ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ಸೊ ಕಿಂಗ್ಡಮ್ ಆಫ್ ಗಾಡ್ ಎಷ್ಟು ಇಂಪಾರ್ಟೆಂಟ್ ಅಂತ ಬೈಬಲಲ್ಲಿ ನೋಡಿ. ಸೊ ಯೇಸು ಸ್ವಾಮಿ ಬದುಕಿರ್ಬೇಕಾದ್ರೂ ದೇವ್ರ ರಾಜ್ಯದ ಬಗ್ಗೆ ಮಾತಾಡಿದ್ರು. ಅವ್ರು ಸತ್ತು 40 ದಿನ ಭೂಮಿಯಲ್ಲಿ ಇರಬೇಕಾದ್ರೂ ಯಾವುದ್ರ ಬಗ್ಗೆ ಮಾತಾಡಿದ್ರು? ರಾಜ್ಯದ ಬಗ್ಗೆ ಮಾತಾಡಿದ್ರು. ಆಮೆನ್. ಸೊ ಈ ಕಿಂಗ್ಡಮ್ ಮೆಂಟಾಲಿಟಿ ಯಾರಿಗೆ ಬರುತ್ತೋ ದೇವರವ್ರನ್ನ ಆಶೀರ್ವದಿಸ್ತಾರೆ. ಆಮೆನ್. ಹೊಸ ಒಡಂಬಡಿಕೆಯಲ್ಲಿ ನಮ್ಗೆ ಒಂದೇ ಒಂದು ಯೋಚನೆ ಇರಬೇಕು, ಏನು ಗೊತ್ತಾ? ದೇವ್ರಿಗಾಗಿ ಏನಾದರೂ ಮಾಡಬೇಕು, ದೇವ್ರ ರಾಜ್ಯಕ್ಕಾಗಿ ಏನಾದರೂ ಮಾಡಬೇಕು. ಸೊ ಶಿಷ್ಯರು, ಪೌಲನು, ಯೇಸು ಸ್ವಾಮಿ ಎಲ್ಲರೂ ಪರಲೋಕ ರಾಜ್ಯದ ಬಗ್ಗೆ ಮಾತಾಡಿದ್ರು. ಇವತ್ತು ನಾವು ಅಧಿಕವಾಗಿ ಮಾತಾಡೋದು ಪರಲೋಕದ ಬಗ್ಗೆ. ಪರಲೋಕ ಬೇರೆ, ಪರಲೋಕ ರಾಜ್ಯ ಬೇರೆ. ಅದಕ್ಕೆ ಪೌಲನ್ ಹೇಳ್ತಾನೆ, ನಾನು ಪರಲೋಕಕ್ಕೆ ಹೋಗೋದ ಬಗ್ಗೆ ಮಾತಾಡಲ್ಲಪ್ಪ, ನಾನು ಇಲ್ಲಿರಬೇಕು, ಶರೀರದಲ್ಲಿ ನಿಮ್ಮ ಜೊತೆ ಇರೋದು ಭಾಳ ಭಾಳ ಅವಶ್ಯ. ಸೊ ಎಲ್ಲರೂ ಹೆಂಗಾದರೂ ಎಸ್ಕೇಪ್ ಆಗಿ ಪರಲೋಕಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡಬೇಡಿ. ಪರಲೋಕ ರಾಜ್ಯನ ಈ ಭೂಮಿಯಲ್ಲಿ ಕಟ್ಟಬೇಕು, ಅನೇಕ ರಕ್ಷಣೆ ಹೊಂದಬೇಕು, ಅನೇಕರು ದೇವ್ರ ಕಡೆ ತಿರುಗಬೇಕು, ಇನ್ನೂ ದೇವ್ರಿಗಾಗಿ ನಾನು ಏನಾದರೂ ಮಾಡಬೇಕು ಅನ್ನೋ ಆಸೆ ನಿನಗೆ ಬಂದುಬಿಟ್ರೆ ದೇವ್ರು 100% ನಿನ್ನ ಆಶ್ವಾಸ್ತಾರೆ. ಓ ಮೈ ಗಾಡ್. ಸೊ ಪೌಲನ್ ಪ್ರೀಚ್ ಮಾಡಿದ್ದು 3 ತಿಂಗಳು ದೇವ್ರ ರಾಜ್ಯದ ಬಗ್ಗೆ ಮಾತಾಡಿದ್ರಂತೆ. ಆಕ್ಟ್ಸ್ 8:19, ಅಪೊಸ್ತಲರಿಗೆ ಬರೆದ ಪುಸ್ತಕ 8:12. ಆದರೆ ಫಿಲಿಪ್ಪನು ದೇವರ ರಾಜ್ಯದ ವಿಷಯದಲ್ಲಿಯೂ ಯೇಸು ಕ್ರಿಸ್ತನ ಹೆಸರಿನ ವಿಷಯದಲ್ಲಿಯೂ ಶುಭ ವರ್ತಮಾನವನ್ನು ಸಾರಲು ಗಂಡಸರು ಹೆಂಗಸರು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಅಷ್ಟೇ. ದೇವರ ರಾಜ್ಯದ ವಿಷಯದಲ್ಲಿ, ಯಾವುದ್ರ ವಿಷಯದಲ್ಲಿ ಫಿಲಿಪ್ಪನ್ ಪ್ರೀಚ್ ಮಾಡಿದ್ರಂತೆ? ದೇವರ ರಾಜ್ಯ. But when they believed Philip as he preached the things concerning the kingdom of God, what Philip preached? Kingdom of God. What Jesus Christ preached? Kingdom of God. What Paul preached? Kingdom of God. What disciples preached? What John the Baptist preached? ಅಷ್ಟೇ. ಅದಕ್ಕೆ ರಾಜ್ಯನ ಹುಡುಕೋರು ತುಂಬ ಜನ, ರಾಜ್ಯನ ಹುಡುಕೋರು ಸ್ವಲ್ಪ ಜನ. ಅದಕ್ಕೇ ಯಾರೆಲ್ಲ ರಾಜ್ಯದ ಬಗ್ಗೆ ಮಾತಾಡ್ತಾರೋ, ಯಾರೆಲ್ಲ ಕಿಂಗ್ಡಮ್ ಬಗ್ಗೆ ಮಾತಾಡ್ತಾರೋ, ಯಾರೆಲ್ಲ ದೇವ್ರಿಗಾಗಿ ಕೊಡಬೇಕು ಅಂತಾರೋ, ದೇವ್ರಿಗಾಗಿ ಸೇವೆ ಮಾಡಬೇಕು ಅಂತಾರೋ, ಯಾರೆಲ್ಲ ಪ್ರೀಚ್ ಮಾಡಬೇಕು ಅಂತಾರೋ, ಯಾರೆಲ್ಲ ದೇವ್ರಿಗಾಗಿ ಸೇವೆ ಮಾಡಬೇಕು ಅಂತಾರೋ ಅವ್ರನ್ನೆಲ್ಲ ಯಾಕೆ ದೇವ್ರು ಆಶೀರ್ವದಿಸ್ತಾರೆ ಅಂದರೆ ದಿಸ್ ಇಸ್ ಕಿಂಗ್ಡಮ್ ಬಿಸ್ನೆಸ್. ಇದ್ಯಾವುದು? ಕಿಂಗ್ಡಮ್ ಬಿಸ್ನೆಸ್. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಐ ಹ್ಯಾವ್ ಕಮ್ ಟು ಡೂ ಮೈ ಫಾದರ್ಸ್ ಬಿಸ್ನೆಸ್. ಸೊ ಏನು ಪಾಸ್ಟ್ರೆ, ದೇವ್ರ ರಾಜ್ಯಕ್ಕೆ ಕೊಡಿ, ತಿರ್ಗಾ 100% ಬರ್ತೈತೆ, ಕೊಡಿ, ದೇವ್ರ ಆಶೀರ್ವದಿಸ್ತಾರೆ. ಏನಿದೇನು ಚೀಟಿನಾ? ಅಥವಾ ಏನು ಟ್ರೇಡಿಂಗಾ? ಅಪ್ಪ ಅದೆಲ್ಲ ಬೇಕಾದ್ರೆ ಕ್ಲೋಸ್ ಆಗ್ಬೋದು, ಇದು ಕ್ಲೋಸೇ ಆಗಲ್ಲ. ಅದೆಲ್ಲ ಒಂದು ವೇಳೆ ಏಮಾರಿಸ್ಬೋದು, ಇದು ಯಾವತ್ತೂ ಏಮಾರಿಸಲ್ಲ. ಅದಕ್ಕೆ ನಾವು ಜನರಿಗೆ ಏನು ಮಾಡ್ತೀವಿ ಗೊತ್ತಾ? ಕೊಡೋದ್ರ ಬಗ್ಗೆ ಹೇಳ್ಕೊಡ್ತಾ ಇರ್ತೀನಿ, ನಾನು ಕಲಿಸ್ಕೊಡ್ತಾ ಇರ್ತೀನಿ. ಎಷ್ಟು ಜನ ಹೇಳ್ತಾರೆ ಗೊತ್ತಾ, ಪಾಸ್ಟರ್ ಇವತ್ತು ನೀವು ಹೇಳ್ಕೊಟ್ಟಿದ ಮೇಲೇ ನನಗೆ ದೇವ್ರಿಗಾಗಿ ಮಾಡಬೇಕು, ಕೊಡಬೇಕು ಅನ್ನೋ ಆಸೆನೇ ಬಂತು. ಟು ಎಸ್ಟಾಬ್ಲಿಷ್ ದ ಕಿಂಗ್ಡಮ್ ಆಫ್ ಗಾಡ್, ಟು ಪ್ರೀಚ್ ದ ಗಾಸ್ಪಲ್, ವಿ ಆಲ್ ಶುಡ್ ವರ್ಕ್ ಹಾರ್ಡ್ ಆ್ಯಂಡ್ ವಿ ಶುಡ್ ಗಿವ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. ಪ್ರೈಸ್ ದಿ ಲಾರ್ಡ್. ಒಂದೊಂದು ಸತಿನೂ ತೀರ್ಮಾನ ಮಾಡಿದ್ರೆ, ಒಂದೊಂದು ಸತಿನೂ ತೀರ್ಮಾನ ಮಾಡಿ 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 ದೇವ್ರಿಗಾಗಿ ಕೊಡಬೇಕು, ದೇವ್ರಿಗಾಗಿ ಕೊಡಬೇಕು ಅಂತ ಹೊಸ ಹೊಸ ತೀರ್ಮಾನ ಮಾಡಬೇಕು. ಇವತ್ತು ನಮ್ಮೆಲ್ಲರ ತೀರ್ಮಾನಗಳು ಹೆಂಗಿರ್ತೈತೆ ಗೊತ್ತಾ? ದೇವರೇ ನಾನು ಇನ್ಮೇಲೆ ಸಿಗರೇಟ್ ಸೇದಲ್ಲ, ದೇವರೇ ನಾನು ಇನ್ಮೇಲೆ ಕುಡಿಯಲ್ಲ,
ದೇವರೇ ನಾನು ಇನ್ಮೇಲೆ ವ್ಯಭಿಚಾರ ಮಾಡಲ್ಲ, ದೇವರೇ ನಾನು ಇನ್ಮೇಲೆ ಗಾಂಜಾ ಸೇದಲ್ಲ. ನೋಡಿ, ಇದೆಲ್ಲ ಒಳ್ಳೆಯದು. ಇದೆಲ್ಲ ಯಾರಿಗೆ ಬೆನಿಫಿಟ್ಟು? ನೀನು ಕುಡ್ದಿಲ್ಲ, ನಿನಗೆ ಬೆನಿಫಿಟ್ಟು. ಇದಕ್ಕೆ ದೇವ್ರಿಗೆ ಏನು ಬೆನಿಫಿಟ್ಟು? ದೇವರೇ 1ನೇ ತಾರೀಕಿಂದ ನಾನು ಕುಡಿಯಲ್ಲ. ವಾವ್, ಸೂಪರ್. ಯೇಸು ಸ್ವಾಮಿ ಹೇಳ್ತಾರೆ, ವಾವ್, ಕುಡಿಯಲ್ವಾ? ವೆರಿ ಗುಡ್, ಸಬಾಷ್ ಅಂತಾರೆ. ಇದಕ್ಕೆ ದೇವ್ರಿಗೆ ಏನು ಪ್ರಯೋಜನ? ದೇವರೇ ನಾನು 1ನೇ ತಾರೀಕಿಂದ ಸಿಗರೇಟ್ ಸೇದಲ್ಲ. ದೇವ್ರು ಹೇಳ್ತಾರೆ, ಸಬಾಷ್, ವೆರಿ ಗುಡ್, ವೆರಿ ಗುಡ್. ದೇವ್ರಿಗೇನು ಪ್ರಯೋಜನ? ನೀನು ಕುಡಿಯೋದ್ರಿಂದನೋ ಸೇದೋದ್ರಿಂದನೋ ನಿನಗೆ ಪ್ರಯೋಜನ, ಕೊಡೋದ್ರಿಂದ ದೇವ್ರ ರಾಜ್ಯಕ್ಕೆ ಪ್ರಯೋಜನ. ಸೊ ನೀನೇನು ಬಿಡ್ತೀಯಾ? 1ನೇ ತಾರೀಕಿನ ನಾನು ಕುಡಿಯಲ್ಲ, ನಾನು ಮಾಡಲ್ಲ ಅನ್ನೋದಕ್ಕಿಂತ ಈ 1ನೇ ತಾರೀಕಿಂದ ನಾನು ದೇವ್ರಿಗಾಗಿ ಜಾಸ್ತಿ ಕೊಡ್ತೀನಿ, ಇನ್ಮೇಲೆ ನಾನು ಪಾರ್ಟ್ನರ್ ಆಗಿರ್ತೀನಿ, ಇನ್ಮೇಲೆ ಪರ್ಸೆಂಟೇಜ್ ಜಾಸ್ತಿ ಮಾಡ್ತೀನಿ, ಇನ್ಮೇಲೆ ದೇವ್ರಿಗಾಗಿ ಕೊಡ್ತೀನಿ ಅಂದರೆ ಅಲ್ಲಿ ದೇವರು ವಾವ್ ಅಂತ ಹೇಳ್ತಾರೆ. ನೀನು ಅದು ಬಿಟ್ಟೆ ಇದು ಬಿಟ್ಟೆ ಅನ್ನೋದಕ್ಕಿಂತ ಇಂಥ ಪ್ರೀಚಿಂಗ್ ಎಲ್ಲ ಜೀವಮಾನದಲ್ಲಿ ಕೇಳಿದ್ದೀರಾ? ನಾನು ಆವಾಗಲ್ಲ ಇದೇ ಬೇರೆ ಇಂಥದ್ದೇ ತೀರ್ಮಾನ. ದೇವರೇ ಇನ್ಮೇಲೆ 1ನೇ ತಾರೀಕು ಬಂದು ನೋಡಿ, ಎಲ್ಲರೂ 1ನೇ ತಾರೀಕು ಆದರೆ ಹೊಸ ತೀರ್ಮಾನ ಮಾಡ್ತಾರೆ. ಇನ್ಮೇಲೆ ನಾನು ಕೋಪ ಮಾಡ್ಕೊಳ್ಳಲ್ಲ. ಮಾಡ್ಕೊಬೇಡ, ನಿನಗೆ ಬಿ ಪಿ ಇರಲ್ಲ, ಚೆನ್ನಾಗಿರ್ತೀಯ. ದೇವರೇ 1ನೇ ತಾರೀಕಿಂದ ಕುಡಿಯಲ್ಲ, ಆರೋಗ್ಯವಾಗಿರ್ತೀಯ. ದೇವರೇ ನಾವು 1ನೇ ತಾರೀಕಿಂದ ಸೇದಲ್ಲ, ಇನ್ನೂ ಸ್ವಲ್ಪ ದಿವಸ ಬಾಳ್ತೀಯ. ಇದೆಲ್ಲ ಬಿಡೋದ್ರಿಂದ ಯಾರಿಗೆ ಲಾಭ? ಯಾರಿಗೆ ಲಾಭ? ತೀರ್ಮಾನ ಮಾಡ್ದಾನೆ. ಇದರಿಂದ ದೇವ್ರಿಗೆ ಏನು ಲಾಭ? ಯಾವ ಲಾಭನೂ ಇಲ್ಲ. ಸೊ ದೇವ್ರ ಲಾಭ ಏನು ಗೊತ್ತಾ? ನೀನು ದೇವ್ರಿಗಾಗಿ ಏನು ಮಾಡಿ ದೇವ್ರ ರಾಜ್ಯನ ಕಟ್ಟಬೇಕು, ಕೊಡಬೇಕು ಅಂತ, ಅದೇ ಕಿಂಗ್ಡಮ್ಗೆ ಯೂಸ್ಫುಲ್. ಪಾರ್ಟ್ನರ್ ಬಗ್ಗೆ ನೋಡಿ, ಸತ್ಯವೇದ ಹೇಳುತ್ತೆ. ಫಿಲಿಪಿಯನ್ಸ್ 1:7 ಓದಿ. ದ ಬುಕ್ ಆಫ್ ಫಿಲಿಪಿಯನ್ಸ್ ಚಾಪ್ಟರ್ 1:7. ನಿಮ್ಮೆಲ್ಲರ ವಿಷಯದಲ್ಲಿ ಈ ಅಭಿಪ್ರಾಯ ಉಳ್ಳವನಾಗಿರುವುದು ನ್ಯಾಯವಾಗಿದೆ. ನಾನು ಬೇಡಿ ಬಿದ್ದಿರುವಾಗಲೂ ಸುವಾರ್ತೆಯ ವಿಷಯದಲ್ಲಿ ಉತ್ತರ ಹೇಳಿ ಸ್ಥಾಪಿಸುವಾಗಲೂ ನೀವೆಲ್ಲರೂ ನನ್ನೊಂದಿಗೆ ದೇವರ ಕೃಪೆಯಲ್ಲಿ ಪಾಲುಗಾರರು ಅಂದರೆ ಏನು? ಪಾರ್ಟ್ನರ್ಸ್. ಸೊ ಪೌಲನ್ ಏನು ಹೇಳ್ತಾನೆ ಅಂದರೆ, ಸ್ವಾರ್ಥೀಯ ವಿಷಯದಲ್ಲಿ ನೀವೆಲ್ಲರೂ ನನ್ನೊಂದಿಗೆ ಏನಾಗಿದ್ದೀರಾ? ಪಾಲುಗಾರರಾಗಿದ್ದೀರಾ. ಸೊ ಈಗ ನನ್ನ ಜೊತೆ ಪಾರ್ಟ್ನರ್ಸ್ ಬೇಕು, ನನ್ನ ಜೊತೆ ಕೈ ಜೋಡಿಸಿ ನಾವೆಲ್ಲ ಏನು ಮಾಡಬೇಕು ಅಂದರೆ ಏಕ ಮನಸ್ಸಾಗಿ ದೇವ್ರ ರಾಜ್ಯನ ಕಟ್ಟಿದ್ರೆ ದೇವ್ರು ನಮ್ಮ ಕುಟುಂಬನ ಕಟ್ತಾರೆ ಅನ್ನೋದು ಗ್ಯಾರಂಟಿ. ಓ ಮೈ ಗಾಡ್, ಯು ಆರ್ ಆಲ್ ಪಾರ್ಟ್ನರ್ಸ್ ವಿತ್ ಮೀ ಇನ್ ಗ್ರೇಸ್. ನೋಡಿ, ಇನ್ನೊಂದು ಪೌಲನ್ ಹೇಳ್ತಾನೆ, ಯು ಆರ್ ಆಲ್ ಪಾರ್ಟ್ನರ್ಸ್ ವಿತ್ ಮೀ ಇನ್ ಗ್ರೇಸ್. ಅಂದರೆ ಯಾರೆಲ್ಲ ಪೌಲನೊಂದಿಗೆ ಪಾರ್ಟ್ನರ್ ಆಗಿದ್ರೋ ಪೌಲನ ಮೇಲಿದ್ದಂಥ ಗ್ರೇಸು ಪಾರ್ಟ್ನರ್ಗೂ ಬರುತ್ತೆ ಅಂತ ಪೌಲನ್ ಹೇಳ್ತಾನೆ. ಯಾರು ಗ್ರೇಸಲ್ಲಿ ಪಾಲುಗಾರರಂತೆ? ಪಾರ್ಟ್ನರ್ಸ್. 5 ಓದಿ. 5. ನೀವು ಮೊದಲಿನಿಂದ ಇಂದಿನವರೆಗೂ ಸುವಾರ್ಥ ಪ್ರಚಾರದಲ್ಲಿ ಸಹಕಾರಿಗಳಾಗಿದ್ದೀರ. ಸಹಕಾರಿ. ಪಾರ್ಟ್ನರ್ ಅಂದರೆ ಪಾಲುಗಾರರು, ಸಹಕಾರಿ ಅಂದರೆ ನನ್ನ ಪಾರ್ಟ್ನರ್. ಸಪೋರ್ಟರ್ಸ್. ಸೊ ಐ ಬ್ಲೆಸ್ ಆಲ್ ಮೈ ಸಪೋರ್ಟರ್ಸ್ ಇನ್ ಜೀಸಸ್ ನೇಮ್. ಐ ಬ್ಲೆಸ್ ಆಲ್ ಮೈ ಪಾರ್ಟ್ನರ್ಸ್ ಇನ್ ಜೀಸಸ್ ನೇಮ್. ಹೇಗೆ ಒಬ್ಬರು ಪಾರ್ಟ್ನರ್ ಆಗೋದು? ಗುಡ್ ನ್ಯೂಸ್ಗೆ ಸುವಾರ್ತೆ ಸಾರೋದ್ರಲ್ಲಿ ಹೇಗೆ ಒಬ್ಬರು ಪಾರ್ಟ್ನರ್ ಆಗ್ತಾರೆ ನೋಡಿ. ಇವ್ರ ಬಗ್ಗೆನೇ ಸತ್ಯವೇದ ಹೇಳುತ್ತೆ. ಫಿಲಿಪಿಯರ್ಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 14ನೇ ವಾಕ್ಯ. ದ ಬುಕ್ ಆಫ್ ಫಿಲಿಪಿಯನ್ಸ್ ಚಾಪ್ಟರ್ 4:14. Nevertheless, you have done well that you shared in my distress. ಹೀಗಿದ್ದರೂ ನೀವು ನನ್ನ ಸಂಕಟದಲ್ಲಿ ಪಾಲುಗಾರರಾಗಿದ್ದು ಒಳ್ಳೆಯದಾಯಿತು. ನೆಕ್ಸ್ಟ್, ಕೊಳ್ಳುವ ವಿಷಯದಲ್ಲಿ ನಿಮ್ಮ ಹೊರತು ಬೇರೆ ಯಾವ ಸಭೆಗೂ ನನಗೂ ಸಂಬಂಧವಿರಲಿಲ್ಲವೆಂದು ನೀವೇ ಬಲ್ಲಿರಿ. ಕೊಡುವ ವಿಷಯ, ಕೊಳ್ಳುವ, ಗಾಸ್ಪಲ್ ತಗೊಳ್ಳೋದು, ಕೊಡೋದು. ಆಮೆನ್. ಸರಿ, ನೆಕ್ಸ್ಟ್. ಅದು ದೇವರಿಗೆ ಮೆಚ್ಚುಗೆಯಾದದ್ದು, ಸುಗಂಧ ವಾಸನೆಯೇ, ಇಷ್ಟ ಯಜ್ಞವೇ. ಆಮೆನ್. ದೇವರಿಗೆ ಮೆಚ್ಚುಗೆ ಆದದ್ದಂತೆ. ಯಾರೆಲ್ಲ ಪೌಲು ಕೊಟ್ಟರೋ ಪೌಲನ್ ಹೇಳ್ತಾನೆ ಅದು ದೇವರಿಗೆ ಮೆಚ್ಚುಗೆ ಆಯಿತು. ಇವನಿಗೆ ಪಾರ್ಟ್ನರ್ ಇದ್ರಲ್ಲ, ಅವ್ರ ಹತ್ರ ತಗೊಂಡು ಪೌಲನ್ ಏನು ಹೇಳ್ತಾನೆ? 19. ಕ್ರಿಸ್ತ ಯೇಸುವಿನ ಮೂಲಕ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಪ್ರತಿಯೊಂದು ಕೊರತೆಯನ್ನು ನೀಗಿಸೋನು. ಎಲ್ಲರೂ ಹೇಳಿ. ಇದನ್ನು ಮಾತ್ರ ಪಿಕ್ ಮಾಡಿಬಿಟ್ಟು ದೇವರು ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಆಶೀರ್ವದಿಸ್ತಾರೆ, ಕೊರತೆ ಎಲ್ಲ ನೀಗಿಸ್ತಾರೆ ಅಂತ ಬೇರೆ ಬಾಯ್ಪಾಠವಾಗಿ ಹೇಳಿದ್ರೆ ಕೆಲಸ ಆಗೋದಿಲ್ಲ.
ಯಾರಿಗೆ ಪೌಲನ್ ಇದನ್ನು ಹೇಳ್ತಾ ಇರೋದಂದರೆ, ನನ್ನ ಜೊತೆ ನೀವು ಸುವಾರ್ತೆ ಸೇವೆಗಾಗಿ ನನ್ನ ಜೊತೆ ನಿಂತ್ರಲ್ಲ, ಅದಕ್ಕೆ ದೇವರು ಪ್ರತಿಯೊಂದು ಕೊರತೆಯನ್ನು ನಿಮಗೆ ನೀಗಿಸಲಿ. ಯಾಕೆಂದರೆ ಫಾರ್ ದ ಗಾಸ್ಪಲ್ ಯು ಹ್ಯಾವ್ ಬೀನ್ ಪಾರ್ಟ್ನರ್ ಫಾರ್ ವಿತ್ ಮೀ. ನನ್ನ ಜೊತೆ ನೀವು ಪಾಲುಗಾರರಾಗಿರೋದ್ರಿಂದ ಗಾಡ್ ವಿಲ್ ಸಪ್ಲೈ ಆಲ್ ಯುವರ್ ನೀಡ್ಸ್. ಎಲ್ಲರಿಗೂ ಸಪ್ಲೈ ನೀಡ್ ಎಲ್ಲ ಸಂಧಿಸಲ್ಪಡೋದು ಯಾರಿಗೆ ಅಂದರೆ ದ ಪೀಪಲ್ ಹೂ ಸೋಸ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. ನೋಡಿ, ನಾನು ಯಾಕೆ ಇದನ್ನೆಲ್ಲ ಹೇಳ್ಕೊಡೋದು ಗೊತ್ತಾ? ಸುಮ್ಮನೆ ಕೊಡ್ರಿ 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 ಅಂದರೆ ಜನರಿಗೆ ಅರ್ಥ ಆಗೋದಿಲ್ಲ. ಏನಪ್ಪ ಯಾವಾಗಲೂ ಪಾಸ್ಟರ್ ಕೊಡ್ರಿ ಕೊಡ್ರಿ. ನೋ 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 ನೋ, ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್. ಪಾಸ್ಟರ್ ಹೊಸ ಒಡಂಬಡಿಕೆಯಲ್ಲಿ ಕೊಡೋದಿದೆಯಾ? ನೋಡಿ, ಇದೆಲ್ಲ ಹೊಸ ಒಡಂಬಡಿಕೆ. ಕೆಲವರು ಹೇಳ್ತಾರೆ ಪಾಸ್ಟರ್ ಹಳೆ ಒಡಂಬಡಿಕೆಯಲ್ಲಿ ಓಕೆ, ಹೊಸ ಒಡಂಬಡಿಕೆಯಲ್ಲಿ ಕೊಡೋದಿದೆಯಾ? ನೋಡಿ, ಹೋಲ್ ಬೈಬಲ್ ಫುಲ್ ವರ್ಸ್, ಫಿಲಿಪಿಯರ್ಗೆ ಬರೆದ ಪುಸ್ತಕ ಫುಲ್ಲು ಅಬೌಟ್ ಗಿವಿಂಗ್. ಫಾರ್ ವಾಟ್ ಪರ್ಪಸ್ ದೇ ಗೇವ್, ಯಾವ ಉದ್ದೇಶಕ್ಕೆ ಕೊಟ್ಟರು? ಸುವಾರ್ತೆ, ರಾಜ್ಯ. ಎಲ್ಲರೂ ಹೇಳಿ, ರಾಜ್ಯ. ಈ ರಾಜ್ಯನೇ ಯೇಸು ಸ್ವಾಮಿ ಪ್ರಸಂಗ ಮಾಡಿದ್ದು, ಪೌಲನ್ ಪ್ರಸಂಗ ಮಾಡಿದ್ದು, ಡಿಸೈಪಲ್ಸ್ ಪ್ರಸಂಗ ಮಾಡಿದ್ದು. ನಾವೆಲ್ಲರೂ ಪಾರ್ಟ್ನರ್ ಆಗಿದ್ದು ಈ ದೇಶದಲ್ಲಿ, ಈ ಲೋಕದಲ್ಲಿ, ಈ ಕರ್ನಾಟಕದಲ್ಲಿ ಸುವಾರ್ತೆನ ಇನ್ನೂ ಎಕ್ಸ್ಪ್ಯಾಂಡ್ ಮಾಡೋರಾಗಿ ನಾವಿರಬೇಕು. ಸೊ ದೇವ್ರು ಹೇಳ್ತಾರೆ, ನಾನು ಇದೆಲ್ಲ ನಿನಗೆ ಕೊಡ್ತೀನಿ, ನೀನು ಊಟಕ್ಕೆ ಯೋಚನೆ ಮಾಡ್ತಾ ಇದೆಯಲ್ಲ, ಏನು ಹೊತ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇದೆಯಲ್ಲ, ನಾಳೆಗೆ ಏನು ಅಂತ ಯೋಚನೆ ಮಾಡ್ತಿಲ್ಲ, ದೇವ್ರ ರಾಜ್ಯಕ್ಕಾಗಿ ನೀನು ತವಕ ಪಡು, ಆಗ ಇವುಗಳೆಲ್ಲ ನಿನಗೆ ಕೊಡ್ತೀನಿ ನಾನು. ಸೊ ವಿ ನೀಡ್ ದ ಕಿಂಗ್ಡಮ್ ಮೆಂಟ್ಯಾಲಿಟಿ. ಸತ್ಯವೇದ ಕೊಡೋದ್ರ ಬಗ್ಗೆ ಏನು ಹೇಳುತ್ತೋ ಗೊತ್ತಾ? ಯಾವ ರೀತಿ ಕೊಡಬೇಕು ಅಂದರೆ ನೋಡಿ, ಧರ್ಮೋಪದೇಶ ಕಾಂಡ ಬರೆದ ಪುಸ್ತಕ 16:10, ದ ಬುಕ್ ಆಫ್ ಡ್ಯೂಟರನಮಿ ಚಾಪ್ಟರ್ 16 verse 10. ಫ್ರೀ ವಿಲ್ ಆಫರಿಂಗ್ ಫ್ರಮ್ ಯುವರ್ ಹ್ಯಾಂಡ್ ವಿಚ್ ಯು ಶಾಲ್ ಗಿವ್ ಆ್ಯಸ್ ದ ಲಾರ್ಡ್ ಯುವರ್ ಗಾಡ್ ಬ್ಲೆಸ್ಸಸ್ ಯು. ದೇವರು ನಿನ್ನನ್ನು ಆಶೀರ್ವದಿಸೋದಕ್ಕೆ ತಕ್ಕಾಗೆ ಕಾಣಿಕೆ ತರಬೇಕಂತೆ. ನಮ್ಮ ಮೈಂಡನ್ನು ಹೆಂಗೆ ಮಾಡಿಬಿಟ್ವಿ? ಮಿನಿಮಮ್ 50 rupees, ಮ್ಯಾಕ್ಸಿಮಮ್ 100 rupees. ದೇವ್ರ ವಾಕ್ಯ ಏನು ಹೇಳುತ್ತೆ? ಆಶೀರ್ವದಿಸೋದಕ್ಕೆ ತಕ್ಕ ಹಾಗೆ ಈ ಮೆಂಟಾಲಿಟಿನೇ ನಾವು ಚೇಂಜ್ ಮಾಡಿಬಿಡ್ಬೇಕು. 50-100 ರೂಪಾಯಿ ಅನ್ನೋದು, ದೇವರೇ ನಾನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಪ್ಪ, ಇನ್ನೂ ಹೆಚ್ಚಾಗಿ ನಾನು ತೊಗೊಂಡೋಗ್ಬೇಕು. ಆಮೇಲೆ ನೋಡಿ, ಇಂಥ ಪ್ರೇಯರ್ಗಳೆಲ್ಲ ನಿಮ್ಮ ಫೈನಾನ್ಸ್ ಚೇಂಜ್ ಮಾಡುತ್ತೆ. ಇವತ್ತು ನೋಡಿ, ನಾನು ಫೈನಾನ್ಸ್ ಬಗ್ಗೆನೇ ಮಾತಾಡ್ತಾ ಇದ್ದೆ. ನಿಮ್ಮ ಫೈನಾನ್ಸು ಚೇಂಜ್ ಆಗುತ್ತೆ, ದೇವ್ರ ರಾಜ್ಯನೂ ಕಟ್ಟಲ್ಪಡುತ್ತೆ, ನಿಮ್ಮ ಫ್ಯಾಮ್ಲಿ ಕಟ್ಟಲ್ಪಡುತ್ತೆ, ನಿಮ್ಮ ಕೈಯಿನ ಪ್ರಯಾಸನ ದೇವರು ಆಶೀರ್ವದಿಸ್ತಾರೆ. ಇವಾಗ ಕೆಲವರು ಯೋಚನೆ ಮಾಡ್ಬೋದು, ಪಾಸ್ಟರ್ ಇದು ಬಂದ್ಬಿಟ್ಟು ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆಯಲ್ಲಿ ಏನಾದರೂ ಆ ಥರ ಕೊಡೋದ್ರ ಬಗ್ಗೆ ಪೌಲನ್ ಇನ್ನೂ ನೋಡಿ, ಹೊಸ ಒಡಂಬಡಿಕೆಯಲ್ಲಿ ಇನ್ನೊಂದು ಹೇಳ್ತೀನಿ. 2 ಕೊರಿಂಥದವ್ರಿಗೆ ಬರೆದ ಪುಸ್ತಕ 9ನೇ ಅಧ್ಯಾಯ, ದ ಬುಕ್ ಆಫ್ 2 Corinthians ಚಾಪ್ಟರ್ 9 ಫ್ರಮ್ ವರ್ಸ್ 1. ಕನ್ನಡದಲ್ಲಿ ಓದ್ಮ, 1ರಿಂದ ಓದ್ಮ. That as I said, you may be ready. ಯು ಮೇ ಬಿ ರೆಡಿ. ರೆಡಿಯಾಗಿರ್ಬೇಕಂತೆ. ಪೌಲನ್ ಹೇಳ್ತಾನೆ, ನಾನು ಒಬ್ಬರನ್ನ ಕಳಿಸ್ತೀನಿ, ಯಾವಲ್ಲೂ ದುಡ್ಡು ಆಫರಿಂಗ್ ಎಲ್ಲ ಏನು ಮಾಡಿದೆ? ರೆಡಿಯಾಗಿಟ್ಟಿರ್ಬೇಕು. ನೆಕ್ಸ್ಟ್, ಸಿದ್ಧವಾಗದಿದ್ದರೆ ಒಂದು ವೇಳೆ ಮೆಕೊದೋನ್ಯದವರಲ್ಲಿ ಯಾರಾದರೂ ನನ್ನ ಸಂಗಡ ಬಂದು ನೀವು ಸಿದ್ಧವಾಗಲಿಲ್ಲವೆಂಬುದನ್ನು ಕಾಣುವಾಗ ನಮಗೆ ಇಂಥ ಭರವಸೆವಿದ್ದದ್ದಕ್ಕೆ ನಾವು ನಾಚಿಕೆ ಪಡಬೇಕಾದ. ನೀವು ಸಿದ್ಧ ಆಗಲಿಲ್ಲ ಅಂದರೆ ಅದು ನಾಚಿಕೆಗೇಡಂತೆ. ಹಿಂಗೆ ಓದಿ, ಇಂಗ್ಲೀಷಲ್ಲಿ ಓದಿ. Lest if some Macedonians come with me and find you unprepared, we, not to mention you, should be ashamed of this confident boasting. ಆಮೇಲೆ ಅಶೇಮ್ಡ್ ಅಂತೆ. ನಾವು ದೇವ್ರಿಗಾಗಿ, ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋದು ಪ್ರಿಪೇರ್ ಆಗಿಲ್ಲ ಅಂದರೆ ಇಟ್ ಈಸ್ ಅಶೇಮ್ಡ್. ಪೌಲನ್ ಏನು ಹೇಳ್ತಾನೆ? ಸಿದ್ಧವಾಗದಿದ್ದರೆ. ನೋಡಿ, ಏನಕ್ಕೆ ಸಿದ್ಧ ಆಗಬೇಕು? ಪರಲೋಕಕ್ಕೆ ಹೋಗೋಕ. ಫಸ್ಟಿಂದ ಹಾಕಮ್ಮ ಇನ್ನೊಂದು ಸತಿ. ನೋಡಿ, ಗಿವಿಂಗ್ ಬಗ್ಗೆ ಈ ಥರ ಇಷ್ಟು ನೀಟಾಗಿ ಯಾರು ಟೀಚ್ ಮಾಡಿರಲ್ಲ. ನಾನು ಅಷ್ಟು ಕ್ಲೀನಾಗಿ ವಿವರಿಸ್ತೀನಿ. ಸೊ ದೇವ್ರ ರಾಜ್ಯಕ್ಕಾಗಿ ಮನಸ್ಸು ಯಾವಾಗಲೂ ಹೆಂಗಿರಬೇಕು? ಸಿದ್ಧವಾಗಿರಬೇಕು. ನಿಮ್ಮ ಮನಸ್ಸು ಸಿದ್ಧವಾಗಿದೆ ಎಂಬುದು ನನಗೆ ಗೊತ್ತುಂಟು. 1 ವರ್ಷದ ಹಿಂದೆ ಅಕಾಯದವರು ಸಹಾಯ ಮಾಡುವುದಕ್ಕೆ ಸಿದ್ಧವಾಗಿದ್ದರೆಂದು ಮೆಕದೋನ್ಯದವರ ಮುಂದೆ ನಿಮ್ಮನ್ನು ಹೊಗಳುತ್ತಾ ಇದ್ದೇನು. ನಮ್ಮ ಚರ್ಚ್ ಥರ ಯಾರೂ ಇಲ್ಲಪ್ಪ ಅಂತ ನಾನು ಹೊಗಳ್ತಾ ಇದ್ದೆ. ಓಕೆನಾ? ಮತ್ತು ನಿಮ್ಮ ಆಸಕ್ತಿಯು ಅವರಲ್ಲಿ ಬಹು ಜನರನ್ನು ಪ್ರೇರೇಪಿಸಿತು. ನಾವು ಕೊಡೋದು ಬೇರೆಯವ್ರಿಗೆ ಹೆಂಗಿರ್ಬೇಕಂದ್ರೆ ಇನ್ಸ್ಪೈರಿಂಗ್ ಥರ ಇರಬೇಕಂತೆ. ಝೀಲ್ ಆಸ್ ಸ್ಟಿರ್ಡ್ ಅಪ್ ದ ಮೆಜಾರಿಟಿ, ಆ ಥರ ಕೊಟ್ರಂತೆ. ದಿಸ್ ಆಲ್ ಅಬೌಟ್ ಗಿವಿಂಗ್. ಓಕೆನಾ?
ಪ್ರೇರೇಪಿಸಿತು. ಮೂರನೇದು, ಆದರೂ ನಾವು ನಿಮ್ಮನ್ನು ಹೊಗಳಿದ್ದು ನಿರಾಧಾರವಾಗದೆ ನಾನು ಹೇಳಿದ ಪ್ರಕಾರವೇ ನೀವು ಸಿದ್ಧವಾಗಿರಬೇಕೆಂದು ಆ ಸಹೋದರರನ್ನು ಕಳುಹಿಸಿದ್ದೇನೆ. ಸಿದ್ಧವಾಗದಿದ್ದರೆ ಒಂದು ವೇಳೆ ಮೆಕೆದೋನ್ಯದವರಲ್ಲಿ ಯಾರಾದರೂ ನನ್ನ ಸಂಗಡ ಬಂದು ನೀವು ಸಿದ್ಧವಾಗಲಿಲ್ಲವೆಂಬುದನ್ನು ಕಾಣುವಾಗ ನಮಗೆ ಇಂಥ ಭರವಸವಿದ್ದದಕ್ಕೆ ನಾವು ನಾಚಿಕೆ ಪಡಬೇಕಾದೀತು. ಆಲ್ವೇಸ್ ಬಿ ಪ್ರಿಪೇರ್ಡ್. ಸೊ ಪೌಲನ್ ಜನರನ್ನ ಹೆಂಗೆ ಟ್ರೈನಿಂಗ್ ಮಾಡಿ ಇಟ್ಟಿದ್ದ ನೋಡಿ. ಸೊ ಇದೇ ಕಿಂಗ್ಡಮ್ ಈ ಥರ. ಸೊ ಪಾಸ್ಟರ್ ಕೊಡಬೇಕು ಅಂತ ನನಗೂ ಆಸೆ ಐತಿ, ಏನು ಮಾಡೋದು, ಬರ್ತಾ ಇಲ್ವೇ? ನೋಡಿ, ರಾಜ್ಯಕ್ಕಾಗಿ ಕೊಟ್ಟರೆ ಬಂದೇ ಬರುತ್ತೆ ಅನ್ನೋದೇ ಸತ್ಯ. ಅದಕ್ಕೆ ಮತ್ತೆ ಹೇಳ್ತೀನಿ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತಾವುಕಪಡ್ರಿ, ಆಗ ಇವುಗಳೆಲ್ಲ ನಿಮಗೆ ದೊರಕುವುದು. ಸೊ ಸೇವೆ ಮಾಡಬೇಕು, ದೇವ್ರ ರಾಜ್ಯಕ್ಕಾಗಿ ನಿಲ್ಲಬೇಕು, ದೇವ್ರ ರಾಜ್ಯನ ಕಟ್ಟಬೇಕು, ಅನೇಕರಿಗೆ ಸುವಾರ್ತೆ ಸಾರಲ್ಪಡಬೇಕು ಅನ್ನೋ ಆಸಕ್ತಿ ಎಲ್ಲ ಕ್ರೈಸ್ತರಿಗೂ ಯೇಸು ನಾಮದಲ್ಲಿ ಬರಲಿ. ಕೊಡೋದಕ್ಕೆ ಯಾವಾಗಲೂ ಶುಡ್ ಬಿ ಪ್ರಿಪೇರ್ಡ್. ಎಲ್ಲರೂ ಹೇಳಿ, ಆಫರಿಂಗ್ ಕೊಡೋದಕ್ಕೆ ಯಾವಾಗಲೂ ಪ್ರಿಪೇರ್ಡ್ ಅಂದರೆ ಹೆಂಗೆ ಗೊತ್ತಾ? ಬಂದಿದ್ದ ತಕ್ಷಣವೇ ಒಂದು ತೀರ್ಮಾನ ಮಾಡಬೇಕು, ಇದು ದೇವ್ರ ರಾಜ್ಯಕ್ಕಾಗಿ, ಇದು ದೇವ್ರಿಗಾಗಿ ಅಂತ. ದಿಸ್ ಈಸ್ ಕಾಲ್ಡ್ ಪ್ರಿಪ್ರೇಷನ್. ಅದಕ್ಕೇ 2 ಕೊರಿಂಥದವರ ಬರೆದ ಪುಸ್ತಕ 9ನೇ ಅಧ್ಯಾಯದಲ್ಲಿ ಪೌಲನ್ ಏನು ಹೇಳ್ತಾನೆ ಅಂದರೆ, ವ್ಯಸನವಾಗಿಯೋ ದುಃಖದಿಂದಾಗಲಿ ಕೊಡಬಾರ್ದಂತೆ, ಹೃದಯದಲ್ಲಿ ನೇಮಿಸಿದ ಪ್ರಕಾರ. ಎಲ್ಲರೂ ಹೇಳಿ. ಸೊ ಫಸ್ಟೇ ನೇಮಿಸ್ಬೇಕು, ಇಲ್ಲಿ ಬಂದು ಹುಡ್ಕಾಡಬಿಡ್ಬಾರ್ದು, ಎಲ್ಲಿ ಎಷ್ಟು ಸಿಗುತ್ತೆ ಚಿಲ್ಲರೆ. ಕೆಲವು ನೋಡಿ ಬಂದು ಚರ್ಚಲ್ಲಿ ಹುಡ್ಕಾಡ್ತಾ ಇರ್ತಾರೆ, ಏನು ಕೊಡಬೇಕು ಹುಡುಕ್ತಾ ಇರ್ತಾರೆ. ಜಾಬ್ಗೆ ಕೈಯಲ್ಲಿ ಸಿಕ್ಕಿದ್ದು, ನೋ 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 ನೋ, ಯು ಶುಡ್ ಗೆಟ್ ಪ್ರಿಪೇರ್ ಆ್ಯಂಡ್ ಕಮ್. ಯು ಶುಡ್ ಬಿ ಪ್ರಿಪೇರ್ಡ್ ಫಾರ್ ದಟ್. ತೀರ್ಮಾನ. ಆಮೇಲೆ ಅದಕ್ಕೆ ಸತ್ಯವಾದ ತಿರ್ಗಾ ಎಲ್ಲಿ ಮುಗಿಸುತ್ತೆ ಅಂದರೆ, ಸ್ವಲ್ಪವಾಗಿ ಬಿತ್ತುವವರು ಸ್ವಲ್ಪವಾಗಿ ಕೊಯ್ಯುವರು, ಅಧಿಕವಾಗಿ ಬಿತ್ತುವವರು ಅಧಿಕವಾಗಿ ಕೊಯ್ಯುವರು. ಸೊ ಈ ಬಿತ್ತೋದು ಕೊಡೋದು ಇದೆಲ್ಲ ಯಾತಕ್ಕಾಗಿ ಗೊತ್ತಾ? ದೇವ್ರ ರಾಜ್ಯಕ್ಕಾಗಿ. ಎಲ್ಲರೂ ಹೇಳಿ. ನೋಡಿ, ಇನ್ನೊಂದು ಚೆನ್ನಾಗಿ ತಿಳ್ಕೊಳ್ಳಿ, ಯಾವಾಗೆಲ್ಲ ಗಿವಿಂಗ್ ಬಗ್ಗೆ ಮಾತಾಡ್ತೀನೋ ಆವಾಗ ಕೆಲವ್ರಿಗೆ ಅದು ಹೆಂಗೆ ಕಾಣಿಸುತ್ತೆ ಗೊತ್ತಾ? ಅಯ್ಯೋ ಅನ್ನೋ ಥರ ಕಾಣಿಸುತ್ತೆ, ಅಂದರೆ ಅಸಹ್ಯ ಥರ ಕಾಣಿಸುತ್ತೆ. ಗಿವಿಂಗ್ ಬಗ್ಗೆ ಮಾತ್ರ ಕೆಲವ್ರಿಗೆ ಅದು ಹೋಲಿಯಾಗಿ ಕಾಣಿಸುತ್ತೆ. ಕೆಲವ್ರಿಗೆ ಹೆಂಗೆ ಕಾಣಿಸುತ್ತೆ? ಅಸಹ್ಯ ಕಾಣಿಸುತ್ತೆ. ಕೆಲವ್ರಿಗೆ ಹೆಂಗೆ ಕಾಣಿಸುತ್ತೆ? ಹೋಲಿಯಾಗಿ ಕಾಣಿಸುತ್ತೆ. ಯಾರಿಗೆ ಅಯ್ಯೋ ಅಸಹ್ಯ ಕಾಣಿಸುತ್ತೆ ಗೊತ್ತಾ? ವೆನ್ ದೇ ಗಿವ್, ಅವ್ರು ಕೊಡಬೇಕಾದ್ರೆ ಯಾವಾಗ ಪಾಸ್ಟರ್ನ ನೋಡಿ ಕೊಡ್ತಾರೋ ಅದು ಅವ್ರಿಗೆ ಅಸಹ್ಯ ಕಾಣಿಸುತ್ತೆ. ಯಾವಾಗ ಪಾಸ್ಟ್ ಹಿಂದೆ ಇರೋ ದೇವ್ರನ್ನ ನೋಡಿ ಕೊಡ್ತೀವೋ ಅದು ಅವ್ರಿಗೆ ಪರಿಶುದ್ಧವಾಗಿ ಕಾಣಿಸುತ್ತೆ. Whenever we give, we should not see pastor, we should not see preacher, we should see the God. ನಾವು ದೇವ್ರನ್ನ ನೋಡಿ ಕೊಡಬೇಕು. ಪ್ರೈಸ್ ದಿ ಲಾರ್ಡ್. ಸರಿ, ಓಕೆ. ಇದೆಲ್ಲ ಯಾಕೆ ಪಾಸ್ಟರ್ ನೀವು ಇಷ್ಟು ದೇವ್ರ ರಾಜ್ಯನ ಕಟ್ಟಬೇಕು ಅಂತ ಹೇಳ್ತೀರಾ ಅಂತ ನೀವು ಕೇಳ್ಬೋದು. ನೋಡಿ, ಇವತ್ತು ಇನ್ನೊಂದು ಸತ್ಯಾರ್ಥನ ಒಂದು ಹೇಳ್ತೀನಿ. ಮತ್ತಾಯನಿಗೆ ಬರೆದ ಪುಸ್ತಕ 24ನೇ ಅಧ್ಯಾಯ 14ನೇ ವಾಕ್ಯ. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು. ಆಗಲೇ ದೇವ್ರು ಬರೋದು. ಕೆಲವರು ಹೇಳ್ತಾರೆ, ಓ ಕಡೆ ಕಾಲ ಬಂದ್ಬಿಡ್ತು. ಯಾವುದನ್ನಿಟ್ಟು? ಭೂಕಂಪಗಳು ನಡೀತೈತೆ, ಅಲ್ಲಲ್ಲಿ ವಾರ್ ನಡೀತೈತೆ, ಅಲ್ಲಿ ಇಸ್ರೇಲಲ್ಲಿ ವಾರ್ ನಡೀತೈತೆ, ಇಲ್ಲಿ ಫ್ಲೈಟ್ ಕ್ರ್ಯಾಶ್ ಆಗ್ತೈತೆ, ಇಲ್ಲಿ ಭೂಕಂಪಗಳು ನಡೀತೈತೆ. ಯೇಸು ಸ್ವಾಮಿ ಬರೋ ಗುರುತು, ಅದೆಲ್ಲ ಬರೋ ಗುರುತು. ಪರಲೋಕ ರಾಜ್ಯದ ಸುವಾರ್ತೆಯು ಎಲ್ಲ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು, ಆಗನೇ ಯೇಸು ಸ್ವಾಮಿ ಬರೋದು, ಆಗಲೇ ಅಂತ್ಯ ಬರೋದು. ಓ ಮೈ ಗಾಡ್. ಅದಕ್ಕೇನೆ ಪೌಲನ್ ಹೇಳ್ತಾನೆ, ಇಫ್ ಯು ಆರ್ ಎ ಪಾರ್ಟ್ನರ್ ಟು ಮೀ. ಸೊ ದೇವರು ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಎಲ್ಲ ಕೊರತೆಗಳನ್ನು ಏನು ಮಾಡ್ತಾರಂತೆ? ನೀಗಿಸ್ತಾರಂತೆ. ಯಾರಿಗೆ? ಕೊಡೋರಿಗೆ, ಪಾರ್ಟ್ನರ್ ಆಗಿರೋರಿಗೆ. ಸುಮ್ಮನೆ ವಾಗ್ದಾನ ಎತ್ಕೊಂಡು ದೇವರೇ ಯಾವ ಕೊರತೆ ಇಲ್ಲದೆ ನನ್ನನ್ನು ಆಶ್ವಾಸ ಅಂದ್ರಲ್ಲ. ವಿ ಆಲ್ ಶುಡ್ ಸ್ಟ್ಯಾಂಡ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. ಎಲ್ಲರೂ ಸೇವೆ ಮಾಡೋದಕ್ಕೆ ರೈಟ್ಸ್ ಇದೆ, ಎಲ್ಲರೂ ಪ್ರೀಚ್ ಮಾಡೋದಕ್ಕೆ ರೈಟ್ಸ್ ಇದೆ, ಎಲ್ಲರೂ ದೇವ್ರಿಗಾಗಿ ಏನಾದರೂ ಮಾಡಬೇಕು ಅನ್ನೋ ರೈಟ್ಸ್ ಇದೆ. ಸೊ ಅದನ್ನೆಲ್ಲ ಟ್ರೈನ್ ಮಾಡಿ ದೇವ್ರ ರಾಜ್ಯನ ಕಟ್ಟೋದಕ್ಕಾಗಿಯೇ ದೇವ್ರ ಸೇವೆಯನ್ನು, ದೇವ್ರ ಸೇವಕರನ್ನ ಇಟ್ಟಿರೋದು. ಆಮೇನ್. ಅಲ್ಲೆಲೂಯಾ, ಅಲ್ಲೆಲೂಯಾ. ಕೊಡೋದು, ಕೊಡಬೇಕಾ, ಆಮೇಲೆ ನಾನು ಆಫರಿಂಗ್ ಇದೆಯಾ, ಬೈಬಲಲ್ಲಿ ಇದೆಯಾ, ಇದೆಲ್ಲ ರಾಜ್ಯನ ಕಟ್ಟೋರಲ್ಲ. ವಿ ಹ್ಯಾವ್ ಟು ಗಿವ್ ಟು ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್.
ಇಟ್ ಈಸ್ ಎ ಮಸ್ಟ್. ಹೊಸ ಒಡಂಬಡಿಕೆಯಲ್ಲಿ ಕೊಡಬೇಕಾ? ಖಂಡಿತವಾಗಲೂ ಕೊಡಬೇಕು. ಕೊಟ್ಟರೆ ಆಶೀರ್ವಾದ ಅನ್ನೋದು ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಸೊ ದೇವರು ನಮಗೆ ಪ್ರಾಣ ಕೊಟ್ಟಿರೋದು ರಾಜ್ಯನ ಕಟ್ಟೋದಕ್ಕೆ. ಇವತ್ತು ಆರೋಗ್ಯವಾಗಿದ್ದೀವ? ನಾನು ನೀವು ಚೆನ್ನಾಗಿದ್ದೀವ? ಟು ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್. ಇನ್ನೂ ದೇವರು ನಿಮ್ಗೆ ಲೈಫು ಎಕ್ಸ್ಟೆಂಡ್ ಮಾಡ್ತಾರೆ. ನಿಮ್ಮ ಹಾರ್ಟ್ ಎಲ್ಲ ಚೆನ್ನಾಗಿರುತ್ತೆ. ಡಯಾಬಿಟೀಸ್ ಎಲ್ಲ ಯೇಸು ನಾಮದಲ್ಲಿ ಲೋ ಆಗಲಿ, ಎಲ್ಲ ನಾರ್ಮಲ್ ಆಗಲಿ, ಎಲ್ಲ BP ಎಲ್ಲ ನಾರ್ಮಲ್ ಆಗಲಿ. ಆಮೇನ್. ನಡೆಯೋಕ್ಕಾಗಲ್ಲ ಅನ್ನೋ ಕಾಲು ನೋವು, ಮೊಣಕಾಲು ನೋವು, ಬೆನ್ನು ನೋವು ಯೇಸುವಿನ ನಾಮದಲ್ಲಿ ಬಿ ಹೀಲ್ ಟುಡೇ. ಗೋ ಆ್ಯಂಡ್ ಪ್ರೀಚ್ ದ ಗಾಸ್ಪಲ್. ಹೋಗಿ ದೇವ್ರಿಗಾಗಿ ಮಾತನಾಡಿ. ಪಾಸ್ಟರ್ ನಾನು ಮಾತಾಡಿಸ್ ಧೈರ್ಯ ಇಲ್ಲ, ಅಟ್ಲೀಸ್ಟು ದೇವರೇ ಸೇವೆನ ಆಶೀರ್ವದಿಸಪ್ಪ ಅಂತ ಪ್ರಾರ್ಥನೆ ಮಾಡಿ. ದೇವರೇ ಫೈನಾನ್ಸ್ ಸಭೆಗೆ ಬರಬೇಕು, ಪ್ರೇಯರ್ ಮಾಡಿ. ಕೆಲಸ ಇಲ್ಲದೆ ಇರೋರಿಗೆಲ್ಲ ಕೆಲಸ ಸಿಗಬೇಕು, ಪ್ರೇಯರ್ ಮಾಡಿ. ಬಿಸ್ನೆಸ್ಗಳು ಚೆನ್ನಾಗಿ ಆಗಬೇಕು, ಪ್ರೇಯರ್ ಮಾಡಿ. ನೋಡಿ, ವೇರ್ ಸೈಟನ್ ವಿಲ್ ಅಟ್ಯಾಕ್ ಗೊತ್ತಾ? ಎಲ್ಲಿ ಸೈತಾನನ್ನು ಅಟ್ಯಾಕ್ ಮಾಡೋಂಗೆ ಗೊತ್ತಾ? ಈ ಫೈನಾನ್ಸ್ ವಿಷಯದಲ್ಲೇ. ನೋಡಿ, ನಮಗೆ ಕ್ರಿಟಿಸಿಸಮ್ ಎಲ್ಲಿದೆ ಗೊತ್ತಾ? ನಾವು ಯಾವುದರಲ್ಲಿ ಚೆನ್ನಾಗಿ ಬರ್ತೀವೋ ಅಲ್ಲೇ ಕ್ರಿಟಿಸಿಸಮ್ ಇರೋದು. ಸೊ ಎಲ್ಲಿ ಅಟ್ಯಾಕ್ ಮಾಡ್ತಾನೆ ಅಂದರೆ ಫೈನಾನ್ಸ್ ಬರಬಾರ್ದು ಇವ್ರಿಗೆ. ಹೇಗ ನೋಡಿ, ತುಂಬ ಜನಕ್ಕೆ ತುಂಬ ಕೊಡಬೇಕು ಅಂತ ಆಸೆ, ಆದರೆ ಅಲ್ಲೇ ಬರ್ತಾ ಇಲ್ಲ. ಸೊ ವಿ ಶುಡ್ ಪ್ರೇ, ವಿ ಶುಡ್ ಅಪೋಸ್ ಇಟ್. ಯೇಸುವಿನ ನಾಮದಲ್ಲಿ ವಿ ಶುಡ್ ಕಮಾಂಡ್ ಇಟ್. ಯೇಸುವಿನ ನಾಮದಲ್ಲಿ ಸೈತಾನ ನಿನ್ನ ಕೈ ಎತ್ತು. ಪೀಪಲ್ ಶುಡ್ ಬಿ ಬ್ಲೆಸ್ಡ್ ಇನ್ ಜೀಸಸ್ ನೇಮ್. ಒಂದು ಪ್ರಾಸ್ಪರಿಟಿ ಅನಾಯಿಂಟಿಂಗ್ ಯೇಸುವಿನ ನಾಮದಲ್ಲಿ ಐ ರಿಲೀಸ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ಪಾರ್ಟ್ನರ್ಗೂ, ನನ್ನನ್ನು ಫಾಲೋ ಮಾಡೋ ಫಾಲೋವರ್ಸ್ಗೂ, ಸೋವರ್ಸ್ಗೂ, ವ್ಯೂವರ್ಸ್ಗೂ, ಸಬ್ಸ್ಕ್ರೈಬರ್ಸ್ಗೂ ನಾನೇನು ಹೇಳ್ತೀನಿ ಅಂದರೆ, ಯು ವಿಲ್ ಬಿ ಬ್ಲೆಸ್ಡ್ ಇನ್ ಜೀಸಸ್ ನೇಮ್. ನೀನು ಸಂಪಾದನೆ ಮಾಡಬಾರ್ದು, ನೀನು ಚೆನ್ನಾಗಿರಬಾರ್ದು, ನಿನ್ನ ಕೆಲಸ ಹಾಳಾಗಬೇಕು, ನಿನ್ನ ಬಿಸ್ನೆಸ್ ಹಾಳಾಗಬೇಕು ಅಂತ ಪ್ರಯತ್ನ ಪಡುವಂಥ ಎಲ್ಲ ಕ್ರಿಯೆಗಳು ರೈಟ್ ನಾವ್ ಐ ಕಮ್ಯಾಂಡ್ ಟು ಗೆಟ್ ಔಟ್ ಇನ್ ಜೀಸಸ್ ನೇಮ್. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಎಲ್ಲರೂ ಹೇಳಿ, ನನಗೆ ವಿರುದ್ಧವಾಗಿ, ನನ್ನ ಫೈನಾನ್ಸ್ಗೆ ವಿರುದ್ಧವಾಗಿ, ನನ್ನ ಫೈನಾನ್ಸ್ಗೆ ವಿರುದ್ಧವಾಗಿ, ನನ್ನ ಫೈನಾನ್ಸ್ಗೆ ವಿರುದ್ಧವಾಗಿ ನಿಲ್ಲುವಂಥ ಎಲ್ಲ ಸೈತಾನನ ಕ್ರಿಯೆಗಳು ರೈಟ್ ನಾವ್ ಐ ಕಮಾಂಡ್ ಟು ಗೆಟ್ ಔಟ್ ಇನ್ ಜೀಸಸ್ ನೇಮ್. ಇವತ್ತು ಯೇಸುವಿನ ನಾಮದಲ್ಲಿ ಒಂದು ಮನಿ ಫ್ಲೋ ಆಗಲಿ, ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಡಬಲ್ ಆಗಿ ಬರಲಿ, ನಿನ್ನ ಬಿಸ್ನೆಸ್ಸಲ್ಲಿ ಡಬಲ್ ಆಗಿ ಬರಲಿ. ಸಡನ್ನಿಗೆ ಒಂದು ಪ್ರಮೋಷನ್ ಸಿಗಲಿ, ಸಡನ್ನಿಗೆ ಕೆಲಸ ಸಿಗಲಿ, ಸಡನ್ನಿಗೆ ದೇವರು ನಿನ್ನನ್ನು ಇಂಕ್ರಿಮೆಂಟ್ ಮಾಡಲಿ, ಸಡನ್ನಿಗೆ ಹೈಕ್ ಬರಲಿ. ಯೇಸುವಿನ ನಾಮದಲ್ಲಿ ನಿನ್ನ ಫೈನಾನ್ಸ್ ಹೈ ಆಗಬೇಕು. ಬಿಕಾಸ್ ಯು ಆರ್ ದ ಕಿಂಗ್ಡಮ್ ಬಿಲ್ಡರ್ ಇನ್ ದ ನೇಮ್ ಆಫ್ ಜೀಸಸ್. ಆಮೆನ್. ಲಕ್ಷ 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 ಕೋಟಿಗಳು ಬರಬೇಕು ಯೇಸುವಿನ ನಾಮದಲ್ಲಿ. ಆಮೇನ್. ಟು ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್. ಇನ್ನು ತುಂಬ ಜಾಸ್ತಿ ಬಂತ, ಇನ್ನು ತುಂಬ ಜಾಸ್ತಿ ಮಾಡೋಣ. ಇವಾಗ ಬರೋದ್ರಲ್ಲೇ ಏನು ಮಾಡಬೇಕೋ, ಎಷ್ಟು ಮಾಡಬೇಕೋ ದಿ ಬೆಸ್ಟಾಗಿ ನಾವು ಮಾಡ್ತಾಯಿದ್ದೀವಿ. ಆಮೇನ್. ಹಾಡುಗಳ ಹೋಗ್ಬೇಕು. ನೋಡಿ, ಇನ್ನೂ ಹೋದ ವಾರ ಹೋಗಿಲ್ಲ, ಫುಲ್ ರೆಡ್ ಅಲರ್ಟು. ಎಲ್ಲೋದ್ರೂ ಹೋದ ವಾರ ಎಲ್ಲ ಫುಲ್ ರೆಡ್ ಅಲರ್ಟು. ಮಂಗಳೂರು, ಉಡುಪಿ ಆ ಕಡೆ ಎಲ್ಲ ಹೋಗೋಕ್ಕೆ ಇಲ್ಲ. ತಿರ್ಗಾ ನಾಳೆ ನಾವು ಹೋಗಬೇಕು. ನಾಳೆಯಿಂದ ತಿರ್ಗಾ ದೇವ್ರ ರಾಜ್ಯಕ್ಕಾಗಿ ವಿ ಆರ್ ಬಿಲ್ಡಿಂಗ್ ದ ಕಿಂಗ್ಡಮ್ ಆಫ್ ಗಾಡ್. ಹಾಡಿಗೆ ಒಂದು ಶೂಟ್ ಮಾಡಬೇಕು, ಹಾಡು ಬೇಗ ರಿಲೀಸ್ ಮಾಡಬೇಕು, ಸಭೆಗಳಲ್ಲಿ ಹಾಡು ಆಡಬೇಕು, ದೇವ್ರ ನಾಮ ಮಹಿಮೆ ಪಡಿಸ್ಬೇಕು, ಅನೇಕರು ಸಭೆಗಳಿಗೆ ಬರಬೇಕು, ಸುವಾರ್ತೆ ಸಾರಲ್ಪಡಬೇಕು, ಯೂಟ್ಯೂಬ್ ಫೇಸ್ಬುಕ್ ಮುಖಾಂತರ ಜನರನ್ನು ಮುಟ್ಟಲ್ಪಡಬೇಕು, ಅನೇಕರು ದೇವರ ಕಡೆ ತಿರುಗಬೇಕು. ಆಮೇನ್. ಸೊ ನನ್ನ ಕೈಲಿ ಆದಷ್ಟು ಪ್ರಯತ್ನಗಳನ್ನು ನಾವೇನು ಮಾಡ್ತಾಯಿದ್ದೀವಿ. ಇವತ್ತು ನಾವೆಲ್ಲ ಒಂದು ತೀರ್ಮಾನ ಮಾಡೋಣ. ಐ ಆಮ್ ಎ ಕಿಂಗ್ಡಮ್ ಬಿಲ್ಡರ್. ಗಾಡ್ ಹ್ಯಾಸ್ ಅ ಪರ್ಪಸ್ ಆನ್ ಯು. ದೇವರು ದೇವರು ಒಂದು ಉದ್ದೇಶನ ಇಟ್ಟಿದ್ದಾರೆ. ನೋಡಿ, ದೇವರು ಇವತ್ತು ಯಾವತ್ತೋ ಸಾಯಬೇಕಾಗಿತ್ತು ನೀವು. ನಾನು ಅದೇ ನೆನ್ನೆನೂ ನಾನು ಮಾತಾಡ್ತಾ ಇರ್ಬೇಕಾದ್ರೆ ನಾನು ಅಮ್ಮ ಹತ್ರ ಎಲ್ಲ ಮಾತಾಡ್ತಾಯಿದ್ವಿ. ಫ್ಲೈಟ್ ಕ್ರ್ಯಾಶ್ ಆಯ್ತಲ್ವಾ? ಫ್ಲೈಟ್ ಕ್ರ್ಯಾಶ್ ಆಗಿ ಎಷ್ಟು ಜನ ಸತ್ತರು, ಯಾಕೆ ಈ ಥರ ಆಯಿತು, ದೇವ್ರು ನಮ್ಮನ್ನೆಲ್ಲ ಕಾಪಾಡಿದ್ರಲ್ವ ಅಂತ ಅದೇ ಮಾತಾಡ್ತಾಯಿದ್ವಿ. ಹೆಂಗೆ ಏನಾಯಿತು, ಎಲ್ಲಿ ಯಾಕಾಯಿತು, ಅಲ್ಲಿ ಒಳಗಡೆ ನೀತಿವಂತರಿದ್ರ, ಪ್ರೇಯರ್ ಮಾಡೋರಿದ್ರ, ದೇವ್ರು ಕಾಪಾಡ್ಬೋದಾಯ್ತಲ್ಲ, ಇದಕ್ಕೆಲ್ಲ ಕ್ವಶನ್ ಆನ್ಸರ್ ಇಲ್ಲ. ಒಟ್ಟಿನಲ್ಲಿ ದೇವ್ರು ಮಾಡೋ ಕೆಲಸ ಅಲ್ಲ ಅದು. ನನ್ನನ್ನು ದೇವರು ನಿಮ್ಮನ್ನು ಕಾಪಾಡಿದ್ದಾರೆ. ಅದೇ ನೆನ್ನೆ ಮಾತಾಡ್ಬೇಕಾದ್ರೆ ನಾನು ಅದೇ ಹೇಳ್ತಾಯಿದ್ದೆ. ಯಾವತ್ತೋ ಆ್ಯಕ್ಸಿಡೆಂಟಲ್ಲಿ ಸಾಯ್ಬೇಕಾಗಿತ್ತು ನಾನು.
ಯಾವತ್ತೋ ಒಗ್ನಿಕಲ್ ಫಾಲ್ಸಲ್ಲಿ ಒಂದು ಸತಿ ಸಾಯಬೇಕಾಗಿತ್ತು. ಅವಾಗ ಒಂದು ಫ್ರೆಂಡ್ಸ್ಗಳ ಜೊತೆ ಒಂದು ಸತಿ ಹೋದಾಗ ಅಲ್ಲೇ ಒಂದು ಸತಿ ಸಾಯಬೇಕಾಗಿತ್ತು. ಗಾಡಿ ಓಡಿಸ್ಬೇಕಾದ್ರೆ ಆಕ್ಸಿಡೆಂಟಲ್ಲಿ ಸಾಯಬೇಕಾಯಿತು. ಒಂದು ಸತಿ ಹಿಂಗೆ ಕಣ್ಮುಚ್ಚಿಬಿಟ್ಟಿದ್ದೀನಿ ಹೈವೇಲಿ, ನೋಡಿದ್ರೆ ಎದುರುಗಡೆನೇ ಲಾರಿ. ಒಂದೇ ಒಂದು ಸೆಕೆಂಡ್ ಹಿಂಗೆ ತಿರ್ಸಿದ್ಲಿಲ್ಲ ಅಂದರೆ ಫ್ಲ್ಯಾಟ್. ಇವಾಗ ಕುಂತ್ಕೊಂಡು ಯೋಚನೆ ಮಾಡ್ತೀನಿ, ಎಷ್ಟೋ ವರ್ಷಗಳ ಹಿಂದೆನೇ ನಾನು ಹೋಗ್ಬೇಕಾಗಿತ್ತಲ್ಲ, ಯಾವತ್ತೋ ಹೋಗ್ಬೇಕಾಯ್ತಲ್ಲ. ಈ ಥರ ಆಕ್ಸಿಡೆಂಟ್ಗಳು ಎಷ್ಟು ಬಂತು, ನೀರಲ್ಲಿ ಅಪಾಯ ಬಂತು, ಆಕ್ಸಿಡೆಂಟ್ಗಳು ಬಂತು, ಎಷ್ಟೋ ಬಂತು. ಆದರೂ ದೇವರು ಇವತ್ತು ಜೀವಂತವಾಗಿಟ್ಟು ಇವತ್ತು ಈ ಮಾಡೋ ಕೆಲಸನ ಯೋಚನೆ ಮಾಡ್ಬೇಕಾದ್ರೆ ನಾನು ಯೋಚನೆ ಮಾಡ್ತೀನಿ, ಓಹೋ ನಾನು ಅವತ್ತು ಎಸ್ಕೇಪ್ ಆಗಿದ್ದು ಇವತ್ತು ರಾಜ್ಯನ ಕಟ್ಟೋದಕ್ಕಾಗಿನೇ. ಸೊ ಎಷ್ಟೋ ಅಪಾಯಗಳು ನಿನಗೆ ಬಂತು, ಯಾವತ್ತೋ ಆಕ್ಸಿಡೆಂಟಲ್ಲಿ ಸಾಯ್ಬೇಕಾಗಿತ್ತು, ಯಾವತ್ತೋ ಡಾಕ್ಟ್ರು ಆಗಲ್ಲ ಅಂದರು, ಇವತ್ತು ನಿನ್ನನ್ನು ದೇವರು ಜೀವಂತವಾಗಿಟ್ಟು. ಯಾವತ್ತೂ ಅಪಾರ್ಷನ್ ಆಗಬೇಕಾಯ್ತು ನಿನ್ನ ಮಗು, ಆದರೆ ದೇವರು ನಿನಗೆ ಒಂದು ಮಗು ಕೊಟ್ಟು, ಇವತ್ತು ನಿನ್ನ ಮಗು ಕೊಟ್ಟು, ಫ್ಯಾಮಿಲಿ ಕೊಟ್ಟು, ಕೆಲಸ ಕೊಟ್ಟು, ಇವತ್ತು ನಿನ್ನನ್ನು ಆರೋಗ್ಯವಾಗಿ ಚೆನ್ನಾಗಿಟ್ಟಿದ್ದಾರೆ. ಅಂದರೆ ದಟ್ ಈಸ್ ಟು ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್. ಓ ಮೈ ಗಾಡ್. ಸೊ ಏನೋ ಪಾಸ್ಟರ್ ಬರ್ತಾರೆ, ಅವರೆಲ್ಲ ಶೂಟಿಂಗ್ ಹೋಗ್ತಾರೆ, ಅವ್ರೇನೋ ಮಾಡ್ಕೊಳ್ತಾರೆ, ನನ್ನ ಕೆಲಸ ಬಂದ್ವಾ, ಐ ಆಮ್ ಬ್ಲೆಸ್ಡ್ ಅಂತ ಒಂದು 10 ಸತಿ ಹೇಳಿದ್ವಾ, ಒಂದು $100 ಆಫರಿಂಗ್ ಬ್ಯಾಗಲ್ಲಿ ಹಾಕಿದ್ವಾ, ನಾವು ಹೋಗ್ತಾರೆ. ನೋ 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 ಎವ್ರಿಬಡಿ ಶುಡ್ ಬಿ ಎ ಪಾರ್ಟ್ನರ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. ಇದನ್ನು ನಾವು ಮಾಡೋವರೆಗೂ ಅಂತ್ಯಕಾಲ ಬರೋದಿಲ್ವಂತೆ. ಸೊ ಯಾವಾಗ ಲೋಕದಲ್ಲಿ ಎಂಡ್ ಬರುತ್ತೆ ಗೊತ್ತಾ? ವೆನ್ ವಿ ಪ್ರೀಚ್ ದ ಕಿಂಗ್ಡಮ್ ಆಫ್ ಗಾಡ್. ಸೊ ಬೈಬಲಲ್ಲಿ ಕಿಂಗ್ಡಮ್ ಆಫ್ ಗಾಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲರ ಕರ್ತವ್ಯ ದೇವ್ರಿಗಾಗಿ ನಿಲ್ಲೋದು, ದೇವ್ರಿಗಾಗಿ ಕೊಡೋದು, ದೇವ್ರಿಗಾಗಿ ಮಾತಾಡೋದು, ದೇವ್ರಿಗಾಗಿ ಸುವಾರ್ತೆ ಹೇಳೋದು, ಬೇರೆಯವ್ರನ್ನ ಚರ್ಚೆಗೆ ಕರ್ಕೊಂಬರೋದು, ಎಲ್ಲರಿಗೂ ಇರುವಂಥ ಕರ್ತವ್ಯಗಳದು. ಸೊ ರಾಜ್ಯಕ್ಕಾಗಿ ಯಾರೆಲ್ಲ ಇದನ್ನು ಮಾಡ್ತಾರೋ, ಯಾರೆಲ್ಲ ಕೊಡ್ತಾರೋ, ಯಾರೆಲ್ಲ ಪಾರ್ಟ್ನರ್ ಆಗಿರ್ತಾರೋ, ಯಾರೆಲ್ಲ ದೇವ್ರಿಗಾಗಿ ನಿಲ್ತಾರೋ, ಅವ್ರನ್ನೆಲ್ಲರನ್ನೂ ದೇವರು ಇವತ್ತಿರೋದಕ್ಕಿಂತ 100ರಷ್ಟು ಇನ್ನೂ ಚೆನ್ನಾಗಿಡ್ತಾರೆ. ಅವ್ರು ಚೆನ್ನಾಗಿರ್ತಾರೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್. ಆನ್ಲೈನಲ್ಲಿ ನೋಡ್ತಾ ಇರೋರು, ಒಂದು ವೇಳೆ ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು, ಯಾವ ರೀತಿ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.